ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಥಮಾನ್ಯ. ನಮ್ಮ ಜೊತೆ ಇದ್ದಾರೊಬ್ಬರು ಸ್ಪೆಷಲ್ ಗೆಸ್ಟ್. ನಾರ್ಮಲಾಗಿ ಎಲ್ಲರ ಮನೇಲಿ ಶೋಕೇಸಿಗಂತ ಅದು ಇದು ಪ್ರೈಸ್ ಆಗಲಿ, ಗಿಫ್ಟ್ಸ್ ಆಗಲಿ, ಶೋಕೇಸಿಗಂತ ಗೊಂಬೆ ಅದು ಇದು ಇಡ್ತಾರೆ. ಬಟ್ ನಾನು ಹೋಗ್ತಿರೋ ಇವತ್ತು ಗೆಸ್ಟ್ ಮನೇಲಿ ಬರೀ ಬುಕ್ಸ್ ಇದಾವೆ. ಬುಕ್ಸ್ 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 4 ಗೋಡೆ ಇದಾವೆ ಅಂದ್ರೆ ಎಲ್ಲ ಕಡೆ ಬರೀ ಬುಕ್ಸ್ ಇದಾವೆ. ಟಿ ವಿಗಂತ ಜಾಗ ಬಿಟ್ಟಿದ್ದಾರೆ ಸ್ವಲ್ಪ, ಅದು ಬಿಟ್ಟರೆ ಬರೀ ಬುಕ್ಸ್ ಇದಾವೆ. ಅಷ್ಟು ಬುಕ್ಸ್ ಓದ್ತಾರೆ ಅವರು. ಈವನ್ ಅಡುಗೆ ಮನೆ ವಿಷಯಕ್ಕೆ ಬಂದರೆ ಅಲ್ಲಿನೂ ಎಲ್ಲರ ಮನೇಲಿ ನಾರ್ಮಲಾಗಿ ಡಬ್ಬ ಅದು ಇದು ಸಾಮಾನು ಇರ್ತಾವೆ, ಅಡುಗೆ ಸಾಮಾನು. ಬಟ್ ಇವ್ರ ಮನೇಲಿ ಅಡುಗೆ ಮನೆಯಲ್ಲೂ ಬುಕ್ಸು. ಅಷ್ಟು ಬುಕ್ಸ್ ಇಟ್ಟಿದ್ದಾರೆ, ಅಷ್ಟು ಬುಕ್ಸ್ ಓದ್ತಾರೆ, ಅಷ್ಟು ಬುಕ್ಸ್ ಕಲೆಕ್ಟ್ ಮಾಡಿದ್ದಾರೆ ಅವರು. ಬನ್ನಿ ಇವತ್ತು ಮೀಟ್ ಮಾಡೋಣ ರವಿ ಸರ್ನ. ನನಗೆ ಇಲ್ಲಿ ನೀವು ಇದ್ರೊಳಗೆ ಕುಂತಾಗ ನೋಡಿದಾಗ ನಿಮ್ಮ ಜ್ಞಾನದೊಳಗೆ ಕುಂತಾಗ ಅನಿಸ್ತದೆ. ಹೌದು, ಈ ಜ್ಞಾನದ ಪ್ರಭಾವವೇ ಹಾಗೆ. ನೀವು ಇಂಥದ್ದೊಂದು ಪರಿಸರಕ್ಕೆ ಬಂದಾಗ ಇದೆಲ್ಲ ನಮ್ಮ ಮೂಲ ಪ್ರಜ್ಞೆಗಳು, ಜ್ಞಾನ, ಪ್ರೀತಿ, ಪ್ರಕೃತಿ, ಇದೆಲ್ಲ ಸ್ವಾಭಾವಿಕವಾದ ಸಂಗತಿಗಳು. ಯಾವಾಗ ಇಂಥ ಪರಿಸರಕ್ಕೆ ತೆರೆದುಕೊಳ್ತೀವಿ, ನಮ್ಮೊಳಗಿನ ಈ ಎಲ್ಲ ಪ್ರಜ್ಞೆಗಳು ಅಭಿವ್ಯಕ್ತಗೊಳ್ತಾ ಹೋಗುತ್ತೆ. ನಮ್ಮ ಜಾಗಗಳಂತ ಅನಿಸುತ್ತೆ. ನಿಜಕ್ಕೂ ಮನುಷ್ಯ ಬದುಕಿಕೊಳ್ಳಬೇಕಾಗಿರುವಂಥ ನೆಲೆಗಳಿವು, ಅಥವಾ ನಾವು ರೂಪಿಸ್ಕೊಳ್ಬೇಕಾಗಿರುವಂಥ ಪರಿಸರಗಳಿದು. ಮನುಷ್ಯನ ವಿಕಾಸಕ್ಕೆ ಅಥವಾ ಆತನ ಬೆಳವಣಿಗೆಗೆ ಸದಾಕಾಲವೂ ಸ್ಫೂರ್ತಿ ಕೊಡುವಂಥ ಒಂದು ಪರಿಸರವನ್ನು ಕೃತಕವಾಗಿ ಆದರೂ ಹೀಗೆ ನಾವೇ ರೂಪಿಸ್ಕೊಳ್ಬೇಕು. ಸ್ವಾಭಾವಿಕವಾದಂಥ ಪ್ರಕೃತಿ ಇದೆ, ಅದನ್ನ ಮೀರಿ ಈ ಥರದೊಂದು ಪರಿಸರವನ್ನು ರೂಪಿಸ್ಕೊಂಡಾಗ ಮನುಷ್ಯ ನಿಜಕ್ಕೂ ವಿಕಾಸದ ಹಾದಿನಲ್ಲಿ ತುಂಬ ಬೇಗ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಬುಕ್ಸ್ ನೋಡಿದ ಮೇಲೆ ನಿಮಗೆ ಯಾವ್ದು ಒಂದು ಪುಸ್ತಕದಿಂದ ಇಷ್ಟು ಪುಸ್ತಕಗಳು ಆದವು ಅಂತ? ಇದು ಪುಸ್ತಕ ಅಥವಾ ಸಾಹಿತ್ಯ, ಬದುಕಿನ ಪ್ರಭಾವಗಳು ಯಾವುದೋ ಒಂದು ಮೂಲದಿಂದ ಯಾವತ್ತಿಗೂ ಬರುವುದಿಲ್ಲ. ಸಾಂಕೇತಿಕವಾಗಿ ಒಂದಷ್ಟು ಹೇಳ್ಬೋದು. ನನಗೆ ತೀರ ವೈಯಕ್ತಿಕವಾಗಿ ನನ್ನನ್ನು ಪ್ರಭಾವಿಸಿದ, ನಾನು ಎಳೆ ವಯಸ್ಸಿನ ನನ್ನನ್ನು ಪ್ರಭಾವಿಸಿದ ಕೃತಿ ಅಂದರೆ ಶಿವರಾಮ್ ಕಾರಂತರ ಹುಚ್ಚು ಮನಸ್ಸಿನ 10 ಮುಖಗಳದ ಅವರ ಆತ್ಮಕಥೆ. ಅದು ನನ್ನ ತುಂಬ ತೀವ್ರವಾಗಿ ಕಾಡ್ತು. ನಾನು ಬದುಕ್ತಿದ್ದಂಥ ಆ ಕಾಲದ ಆ ಎಲ್ಲ ಮಿತಿಗಳನ್ನು, ಆ ಚೌಕಟ್ಟುಗಳನ್ನು ದಾಟಿಕೊಂಡು ನಾನು ಒಂದು ವಿಸ್ತಾರವಾದ ಬದುಕನ್ನು ಎಟ್ಕಿಸ್ಕೊಳ್ಬೇಕು ಅನ್ನೋ ಪ್ರಯತ್ನ ಮಾಡಿದ್ದೆ ಕಾರಂತರ ಸಾಹಿತ್ಯದ ಮೂಲಕ. ಅದರಲ್ಲಿ ಅವ್ರದ್ದು ಮನಸ್ಸಿನ 10 ಮಕ್ಕಳು ತುಂಬ ಹೆಚ್ಚು ಪ್ರಭಾವಿಸ್ತು. ನಂತರ ಅವ್ರದಷ್ಟು ಕೃತಿಗಳನ್ನು ಓದುವ ಅವಕಾಶ ಸಿಕ್ತು ನನಗೆ. ಮುಖಜೆ ಕನಸುಗಳು, ಅವ್ರದ್ದು ಅಳಿದ ಮೇಲೆ, ಬೆಟ್ಟದ ಜೀವ, ಸರಸಮ್ಮನ ಸಮಾಧಿ, ಚೋಮನ ದುಡಿ, ಈ ಎಲ್ಲ ಕೃತಿಗಳು, ಮರಳಿ ಮಣ್ಣಿಗೆ, ಚಿಗುರಿದ ಕನಸು, ಹೀಗೆ ಭಿನ್ನವಾದ ನೆಲೆಗಟ್ಟಿನಲ್ಲಿ ಕುವೆಂಪು ಕಟ್ಟಿಕೊಡುವಂತಹ ಈ ಬದುಕಿನ ಅನುಭವಗಳಿದೆಯಲ್ಲ, ಅದು ತುಂಬ ತೀವ್ರವಾಗಿ ನನ್ನ ಒಳಗಡೆ ಇಳಿತು. ನಂತರ ಮುಂದುವರೆದು ಬಂದಾಗ ಕುವೆಂಪು ನನ್ನ ತುಂಬ ಹೆಚ್ಚು ಗಾಢವಾಗಿ ನನ್ನ ಒಳಗಿಂದ ಪ್ರಭಾವಿಸಿದವರು, ರೂಪಿಸಿದವರು ಕುವೆಂಪು. ಕುವೆಂಪು ಬದುಕಿದಂಥ ರೀತಿ, ಅವರ ಸಾಹಿತ್ಯ, ಅವರ ಆಧ್ಯಾತ್ಮ, ಅವರ ವೈಚಾರಿಕ ದೃಷ್ಟಿಕೋನಗಳು, ಅವರ ಸಾಮಾಜಿಕ ಕಳಕಳಿ, ಸಮಾನತೆಯ ದೃಷ್ಟಿಕೋನ, ಅವರ ವಿಶ್ವಮಾನವ ತತ್ವ, ಹೀಗೆ 1-2 ಅಂತಲ್ಲ, ಕುವೆಂಪು ಒಟ್ಟು ಅಷ್ಟು ಸಾಹಿತ್ಯವು, ಅವರ ನೆನಪಿನ ದೋಣಿಯಲ್ಲಿ, ರಾಮಾಯಣ ದರ್ಶನಂ, ಕನೋರ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ, ಅವರ ನಾಟಕಗಳು, ಯಮನ ಸೋಲು, ಬೆರಳಿಗೆ ಕುರಳು, ಜಲಗಾರ, ಶೂದ್ರ ತಪಸ್ವಿ, ಸೊ ಹಿಂಗೆ ಎಲ್ಲ ಸಾಹಿತ್ಯದ ಎಲ್ಲ ಬಗೆಗಳು ನನ್ನನ್ನು ತುಂಬ ಕಾಳವಾಗಿ ಪ್ರಭಾವಿಸ್ತು. ಹಾಗೆ ಕನ್ನಡದ ಬಹುತೇಕ ಸಾಹಿತಿಗಳು, ಅವರ ಕೃತಿಗಳು, ಎಸ್ ಎಲ್ ಭೈರಪ್ಪನವರು, ಪೂರ್ಣಚಂದ್ರ ತೇಜಸ್ವಿಯವರ ಕೃತಿಗಳು ತುಂಬ ಹೆಚ್ಚು ನನ್ನನ್ನು ಪ್ರಭಾವಿಸಿದ್ದು. ಜಿ ಎಸ್ ರುದ್ರಪ್ಪ ಅವರು, ನರಸಿಂಹಸ್ವಾಮಿಯವರು, ಅಡಿಗರು, ಬೇಂದ್ರೆಯವರು, ಡಿ ವಿ ಜಿಯವರು, ಎನ್ ಮೂರ್ತಿರಾವ್ ಅವರು, ಪ್ರಭುಶಂಕರ್ ಅವರು, ಪುತಿನ ಅವರು, ಅನಂತಮೂರ್ತಿಯವರು, ಮಾಸ್ತಿಯವರು,
ಒಂದು ಎರಡಂತಲ್ಲ, ಹಲವಾರು ಮಹನೀಯರು ನನ್ನನ್ನು ಹೆಚ್ಚು ಪ್ರಭಾವಿಸಿದ್ರು. ಮತ್ತು ಈ ಓದಿನ ಪಯಣ ವಿಸ್ತಾರ ಆಗ್ತಾ ಆಗ್ತಾ ನನಗೆ ಬುದ್ಧ ಸಿಕ್ಕಿದ್ರು. ಆ ಬೌದ್ಧ ಸಾಹಿತ್ಯ, ಬುದ್ಧನ ಒಟ್ಟು ಆ ಕ್ರಮಗಳು, ಅವರ ತತ್ವ ಚಿಂತನೆಗಳು, ಅವರು ಬದುಕಿದಂಥ ರೀತಿ, ಮನುಷ್ಯ ಧರ್ಮವನ್ನು ರೂಪಿಸಿದಂಥ ಆ ಒಟ್ಟು ಕ್ರಮಗಳನ್ನ ನಾನು ತುಂಬ ಗಾಢವಾಗಿ ಪ್ರಭಾವಿಸಿದೆ. ನನಗೆ ತುಂಬ ಎತ್ತರದಲ್ಲಿ ನನಗೆ ವಚನ ಸಾಹಿತ್ಯ ಕಾಣಿಸ್ತು, ಸಿಕ್ತು. ಅದನ್ನು ನನ್ನದಾಗಿಸ್ಕೊಂಡ ಮೇಲೆ ಇದ್ರ ಆಚೆಗಿನ ಮತ್ತೊಂದೇನೋ ಹುಡುಕೊಳ್ಬೇಕಂತ ಅನ್ನಿಸ್ಲಿಲ್ಲ ನನಗೆ. ಅಂಥದ್ದೊಂದು ಎತ್ತರ ವಚನ ಸಾಹಿತ್ಯದಲ್ಲಿ ಅಕ್ಕನನ್ನು ತೆರೆದುಕೊಂಡಾಗ, ಅಲ್ಲಮ್ಮನೊಡನಾಡಿದಾಗ, ಸೊ ಬಸವಣ್ಣನ ಸಂಪರ್ಕ ಸಿಕ್ಕಿದಾಗ, ಇವರೆಲ್ಲರೂ ವಚನ ಸಾಹಿತ್ಯ ಅದು ಬಹುದೊಡ್ಡ ಒಂದು ಸಾಮಾಜಿಕ ಪ್ರಜ್ಞೆ ಮತ್ತು ಮೌಲ್ಯ, ಅದೆಲ್ಲವೂ ನಮ್ಮದಾಗಿಸ್ಕೊಳ್ಳಲು ಸಾಧ್ಯ ಆಯಿತು. ಹಾಗೆ ದಾಸ ಸಾಹಿತ್ಯ ಬಂದಾಗ ಕನಕದಾಸರು, ಪುರಂದರದಾಸರು, ಶಿಶುನಾಳ ಶರೀಫರು, ಸರ್ವಜ್ಞ, ಸೊ ಇವ್ರದ್ದೆಲ್ಲ ತತ್ವಗಳು, ಇವ್ರ ಕಾವ್ಯಗಳು, ಇದೆಲ್ಲ ಒಂದೊಂದೇ ಸಾಲ ಆದ್ರೂ ಅಷ್ಟೇ ಹೆಚ್ಚು ನಮ್ಮನ್ನು ನಾವು ತಿದ್ದುಕೊಳ್ಳುವುದಕ್ಕೆ, ನನ್ನ ಮೂಲಕ ಸಮಾಜವನ್ನು ನಾನು ಅರ್ಥ ಮಾಡಿಕೊಳ್ಳುವುದಕ್ಕೆ, ಅಥವಾ ಇಡೀ ಸಮಾಜವನ್ನು ನಾನು ನೋಡುವ ಈ ಕ್ರಮವನ್ನು, ಅಥವಾ ಒಟ್ಟು ಮನುಷ್ಯ ಬದುಕುಗಳನ್ನು ನೋಡುವ ಎಲ್ಲ ಬಗೆಯನ್ನು, ಈ ಎಲ್ಲವೂ ಎಲ್ಲ ಕಾಲದಲ್ಲೂ ಭಿನ್ನವಾಗಿ ನನ್ನನ್ನು ಪ್ರವಾಸಿಸ್ತಾ ಬಂತು. ಅಂಬೇಡ್ಕರ್ ಮತ್ತು ಗಾಂಧಿ ಅನ್ನುವಂಥ ಭಾರತದ ಎರಡು ಬಹುದೊಡ್ಡ ಕಣ್ಣುಗಳು ನನಗೆ ಇನ್ನೊಂದು ಹೊಸ ಬಗೆಯ ಒಂದು ಹುಡುಕಾಟವನ್ನು, ತಲ್ಲಣಗಳನ್ನು, ಸಂಕಟಗಳನ್ನೆಲ್ಲವನ್ನು ತುಂಬಿಕೊಡ್ತು ನನ್ನ ಒಳಗಡೆ. ಇವ್ರನ್ನೆಲ್ಲ ನನ್ನದಾಗಿಸ್ಕೊಂಡ ಮೇಲೆ ನನಗೆ ಬದುಕು ಭಾಳ ಸುಂದರವಾಗಿ ಕಾಣ್ಲಿಕ್ಕೆ ಶುರು ಮಾಡ್ತು, ಎಲ್ಲರ ಬದುಕು. ಮತ್ತು ಸಮಾಜದ ಜೊತೆ ಹೆಂಗೆ ಬದುಕಬೇಕು ನಾವು. ಸೊ ಈ ಪರಂಪರೆ ತುಂಬ ದೀರ್ಘವಾಗಿದೆ, ಒಂದು ಎರಡು ಹೆಸರುಗಳಂತಲ್ಲ. ಅಬ್ದುಲ್ ಕಲಾಂ ಓದಿದಾಗ, ನೋಡಿದಾಗ, ವಿವೇಕಾನಂದ ಅವರು, ರಾಮಕೃಷ್ಣ ಪರಮಹಂಸರನ್ನು ಓದ್ಕೊಂಡಾಗ, ಹಾಗೆ ಪೆರಿಯಾರ್ ರಾಮಸ್ವಾಮಿಯವ್ರನ್ನ ಓದ್ಕೊಂಡಾಗ, ಐನ್ಸ್ಟೀನ್ ಅಂತ ಇಂಥ ಮಹಾತ್ಮರನ್ನು ಓದ್ಕೊಂಡಾಗ, ಜಿ ಟಿ ಕೃಷ್ಣಮೂರ್ತಿ, ಓಶೋ ರಜನೀಶ್ ಅವರು, ಇಂಥ ರವೀಂದ್ರನಾಥ ಠಾಗೂರ್ ಅವ್ರನ್ನ ಓದ್ಕೊಂಡಾಗ, ಹೀಗೆ ಒಂದೊಂದು ಬಗೆ, ಒಂದೊಂದು ಇವೆಲ್ಲ ಬೇರೆ ಬೇರೆ ಬಗೆಯ ಆಗಿರುವಂಥ ಜ್ಞಾನದ ಎತ್ತರಗಳು, ಜ್ಞಾನದ ಪರ್ವತಗಳು. ಒಂದೊಂದು ಎತ್ತರವನ್ನು ಏರಿ ನಿಂತಾಗ ನಮಗೆ ಇಡೀ ಜಗತ್ತು ಕಾಣುವ ಬಗೆಯೂ ತುಂಬ ಭಿನ್ನವಾಗಿರುತ್ತೆ, ಬೇರೆಯಾಗಿರುತ್ತೆ. ಸಾಹಿತ್ಯಿಕವಾಗಿ ನಾವು ನೋಡ್ಬೋದು ಅಂದರೆ, ನಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಸಾಹಿತ್ಯ ಇದೆ, ವಚನ ಸಾಹಿತ್ಯ ಇದೆ, ದಾಸ ಸಾಹಿತ್ಯ ಇದೆ, ಆಧುನಿಕ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಿದೆ. ಹೀಗೆ ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯ ಸಾಹಿತ್ಯ, ಆ ಸಾಹಿತ್ಯದ ಒಳಗಿನ ಸತ್ವಗಳು ನಮ್ಮನ್ನು ಸದಾಕಾಲವು ಎಚ್ಚರಿಸ್ತಾ, ನಮ್ಮನ್ನು ಪ್ರಭಾವಿಸ್ತಾ, ನಮ್ಮನ್ನು ಸ್ಫೂರ್ತಿಗೊಳಿಸ್ತಾ, ನಮ್ಮನ್ನು ವಿವೇಕದ ಮಾರ್ಗದಲ್ಲಿ ನಡೆಯುವ ಹಾಗೆ ನಮ್ಮನ್ನು ಕಾಪಾಡ್ತಾ, ಮತ್ತು ನಮ್ಮನ್ನು ನೈತಿಕವಾಗಿ ನಮ್ಮನ್ನು ನಾವು ಶುದ್ಧವಾಗಿ ಇಟ್ಕೊಳ್ಳುವುದಕ್ಕೆ ಸದಾಕಾಲವು ನಮಗೊಂದು ಹಣತೆಯಾಗಿ ಇದು ನಿರಂತರ ನಮ್ಮ ಜೊತೆ ಇದೆ. ಅದ್ರ ಜೊತೆ ನಾವು ನಿರಂತರವಾಗಿ ಬದುಕೊಂಡು ಬರ್ತಿದ್ದೀವಿ. ಆ ಮಟ್ಟಕ್ಕೆ ನಮ್ಮೆಲ್ಲರ ಬದುಕುಗಳು ಪುಣ್ಯ ಅಂತ ಭಾವಿಸ್ಬೋದು ನಾವು. ಇಷ್ಟು ಬುಕ್ಸ್ ನೋಡಿದ ಮೇಲೆ ಈಗ ನಿಮಗೆ ಕತೆಗಳ ಒಂದು ಸಮೂಹ ಅಂತ ಅನಿಸುತ್ತೋ, ಇಲ್ಲ ನೀವು ಜೀವನದ ಒಂದು ದಾರಿ ಅಂತ ಅನಿಸುತ್ತೆ? ಇದು ಏನಂದರೆ ಎರಡು ಸತ್ಯನೇ, ಮತ್ತು ಅದರ ಆಚೆಗೂ ಇವೆಲ್ಲವೂ ಹಲವಾರು ಚೇತನಗಳ ಜೊತೆ ಬದುಕುವ ಒಂದು ರೀತಿ ಅಷ್ಟೇ. ಇದು ಕೇವಲ ಪುಸ್ತಕಗಳ ಸಂಗ್ರಹ ಅಥವಾ ಪುಸ್ತಕಗಳಿರುವಂತಹ ಕೋಣೆ, ಗ್ರಂಥಾಲಯ ಅದಷ್ಟೇ ಅಲ್ಲ. ಹಲವಾರು ಚೇತನಗಳಿದೆ. ನಮ್ಮ ಜೊತೆ ಬುದ್ಧ ಇದ್ದಾರೆ, ಅಥವಾ ಬುದ್ಧನ ಜೊತೆ ನಾವಿದ್ದೀವಿ ಈ ಮನೆಯಲ್ಲಿ. ಈಗ ಕುವೆಂಪು ಬದುಕ್ತಿದ್ದಾರೆ, ಕಲಾಂ ಇದ್ದಾರೆ, ಬಸವಣ್ಣ ಇದ್ದಾರೆ, ಹಂಗೆ ಹಲವಾರು ಮಹನೀಯರಿದ್ದಾರೆ. ಇಂಥ ಚೇತನಗಳ ಜೊತೆ ನಾವು ಮತ್ತೆ ಮತ್ತೆ ಬದುಕಿಕೊಳ್ಳುವ ಅವಕಾಶಗಳು, ಅದು ನಾವೇ ಸೃಷ್ಟಿಸ್ಕೊಳ್ಬಹುದಾದಂಥ ಒಂದು ಅದ್ಭುತವಾದ ಮಾರ್ಗ ಇದು. ನಿತ್ಯ ಇಂಥ ಚೇತನಗಳ ಜೊತೆ ಒಡನಾಡ್ತಾ ನಾವೊಂದಷ್ಟು ಶುದ್ಧ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲರೂ ಮನುಷ್ಯರಾಗುವುದಕ್ಕೆ ಹುಟ್ಟಿದ್ದೇವೆ. ಆ ಮನುಷ್ಯರಾಗುವ ಬಗೆ ಇದೆಯಲ್ಲ, ಮನುಷ್ಯರಾಗ್ಲಿಕ್ಕೆ ಬೇಕಾಗಿರುವಂಥ ದಾರಿ ಇದೆಯಲ್ಲ, ಆ ಎಲ್ಲ ದಾರಿಗಳನ್ನು ಎಲ್ಲ ಚೇತನಗಳು
ನಮಗೆ ಭಿನ್ನವಾಗಿ ತೋರಿಸ್ಕೊಂಡು ಬರ್ತಿದೆ. ಸೊ ನಮಗೆ ಈ ಹಲವಾರು ದಾರಿಗಳನ್ನು ನೋಡಿದ್ಮೇಲೆ ಸೊ ನಮಗೆ ಒಂದು ಸಭ್ಯವಾದ ದಾರಿಯನ್ನು ನಾವು ಬದುಕಿಕೊಳ್ಳೋದಕ್ಕೆ ಆಯ್ಕೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಮತ್ತು ಸುಲಭ ಆಗುತ್ತೆ. ಅಂಥದ್ದು ಗ್ರಂಥಾಲಯ ಅಥವಾ ಪುಸ್ತಕಗಳ ಈ ಒಂದು ವಾತಾವರಣ ನಾನು ಇಂಥೆಲ್ಲ ಚೇತನಗಳ ಜೊತೆಗೆ ಬದುಕಿಕೊಳ್ಳುವಂತಹ ಒಂದು ಅವಕಾಶ ಅಷ್ಟೇ. ಯಾವ ಬುಕ್ ಒಂದ್ಸತಿ ಓದಿದ್ಮೇಲೆ ಇನ್ನೊಂದ್ಸತಿ ನಾವು ಓದಕ್ಕೆ ಮತ್ತೆ ಬೇಜಾರಾಗಲ್ಲ ಸರ್? ಪದೇ ಪದೇ ಓದಬೇಕು ಅಂತ ಅನ್ಸೋದು. ಇದು ಓದುವ ಬೇರೆ ಬೇರೆ ಕ್ರಮಗಳಿದೆ ಅಥವಾ ಶೈಲಿಗಳಿದೆ. ಹಲವಾರು ಮಂದಿ ಹೇಳ್ತಾರೆ ನಾನು ಅದೇ ಪುಸ್ತಕ ಮತ್ತೆ ಓದ್ತೀನಿ ಅಂತ. ಆದರೆ ನನಗೆ ವೈಯಕ್ತಿಕವಾಗಿ ಪುಸ್ತಕವನ್ನು 2 ಸಲ 3 ಸಲ ಓದೋ ಅಭ್ಯಾಸ ತುಂಬ ಕಡಿಮೆ. ಕೆಲವುದು ಬೇಕು ಅಂದಾಗ ಪರಾಮರ್ಶನಕ್ಕೋಸ್ಕರ ಮತ್ತೆ ಅದನ್ನು ಓದ್ಬೋದು. ಆದರೆ ಇಡೀ ಪುಸ್ತಕವನ್ನು ಮತ್ತೆ ಓದುವ ಶೈಲಿ ನನಗೆ ಸ್ವಲ್ಪ ಕಡಿಮೆ. ಯಾಕೆಂದರೆ ಆ ಸಮಯದಲ್ಲಿ ಇನ್ನೊಂದು ಹೊಸ ಪುಸ್ತಕವನ್ನು ಓದ್ಬೋದು, ಇನ್ನೊಂದೊಂದು ಹೊಸ ಬೆಳಕು ತೆರೆದುಕೊಳ್ಬೋದು ಅನ್ನುವಂಥದ್ದು. ಆಮೇಲೆ ಏನಾಗುತ್ತೆ, ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಪುಸ್ತಕವನ್ನು ಓದಿರ್ತೀವಿ, ಅದ್ರ ಮೂಲಕ ಯಾವುದೋ ಒಂದು ಅಭಿಪ್ರಾಯನೋ ಅನುಭವ ನಮ್ಮಲ್ಲಿ ಶೇಖರಣೆ ಆಗಿರುತ್ತೆ. ಅದೇ ಪುಸ್ತಕವನ್ನು ಮತ್ತೊಂದು ಸಂದರ್ಭದಲ್ಲಿ ಮತ್ತೊಂದು ಕಾಲಘಟ್ಟದಲ್ಲಿ ಓದಿದಾಗ ನಮ್ಗೆ ತುಂಬ ಭಿನ್ನವಾದ ಅನುಭವಗಳು ಬರುತ್ತೆ. ನನ್ನ ಮುಖರ್ಜಿ ಕನಸುಗಳನ್ನು ತುಂಬ ಎಳೆಯ ವಯಸ್ಸಿನಲ್ಲಿ ಓದ್ಕೊಂಡಾಗ ಆ ಕಾಲದಲ್ಲಿ ನನಗೆ ಅದು ದಕ್ಕಿದ್ದು ತುಂಬ ಕಡಿಮೆ. ಆದರೆ ಆಗಿನ ಸಮಯದಲ್ಲಿ ನಾನು 2-3 ದಿನಕ್ಕೆ ಅದನ್ನು ಓದ್ಕೊಂಡಿದ್ದೆ. ಆದರೆ ಈಗ ಆ ಪುಸ್ತಕನ ತೆರೆದಾಗ ಒಂದು ದಿನಕ್ಕೆ 2-3 ಪುಟನ ಮೀರಿ ಓದುವುದಕ್ಕಾಗುವುದಿಲ್ಲ. ಯಾಕೆಂದರೆ ಅಷ್ಟೆಲ್ಲ ಅರ್ಥ ಸಾಧ್ಯತೆಗಳು, ಭಾವ ಸಾಧ್ಯತೆಗಳು ತೆರೆದುಕೊಳ್ಳುತ್ತೆ ನಮ್ಮ ಮುಂದೆ. ಹಾಗಾಗಿ ಪುಸ್ತಕವನ್ನು ಮತ್ತೆ ಓದುವುದು ತುಂಬ ಒಂದು ಸಂಕೀರ್ಣವಾದ ಕೆಲಸ ಅಂತ ಅನಿಸುತ್ತೆ ನನಗೆ. ಆದರೆ ತುಂಬ ದಿವ್ಯಾನುಭವ. ಸೊ ಕಾನೂರು ಹೆಗ್ಗಡತಿಯನ್ನು, ಭೈರಪ್ಪ ವಂಶವೃಕ್ಷವನ್ನು, ಸೊ ತೇಜಸ್ವಿಯವರ ಮಿಲೇನಿಯಂ ಸರಣಿಗಳನ್ನು ಮತ್ತೆ ಓದಿಕೊಳ್ಳೋ ಪ್ರಯತ್ನಗಳಂತೂ ಮಾಡ್ತಿರ್ತೀನಿ. ಹಲವಾರು ಕವಿತೆಗಳನ್ನು ಮತ್ತೆ ಓದ್ಕೊಳ್ತೀನಿ ನಾನು. ನಾನು ಓದಿದಾಗ ಎಲ್ಲೋ ಒಂದು ಘಟನೆಯನ್ನು, ಒಂದಷ್ಟು ಸಾಲುಗಳನ್ನು, ಒಂದಷ್ಟು ಪದ್ಯವನ್ನು, ಒಂದಷ್ಟು ಬೆಳಕುಗಳನ್ನು ಗುರುತು ಮಾಡಿ ಇಟ್ಕೊಂಡಿರ್ತೀನಿ. ನಾನು ಮತ್ತೆ ಇನ್ನೊಂದ್ಸಲ ನೋಡುವ ಅಭ್ಯಾಸಗಳು ಇರುತ್ತೆ. ಬಟ್ ಇಡೀ ಪುಸ್ತಕವನ್ನು ಹೆಚ್ಚು ಬಾರಿ ನಾನು ಮತ್ತೆ ಓದಿರುವಂಥ ಉದಾಹರಣೆ ತುಂಬ ಕಡಿಮೆ. ಈ ಒಂದು ಹೇಳಿದೆ ಸರ್, ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತ. ನೀವು ಯಾವತ್ತಾದರೂ ಕವರ್ ನೋಡಿ ಬುಕ್ಕನ್ನು ಯಾವತ್ತಾದ್ರೂ ಜಡ್ಜ್ ಮಾಡಿದ್ದೀರಾ? ಪುಸ್ತಕಕ್ಕೆ ಹಲವಾರು ಬಗೆಯ ಸೌಂದರ್ಯಗಳಿದೆ. ಆಂತರ್ಯದ ಸೌಂದರ್ಯ, ಒಳಗಿನ ಬೆಳಕೆ ತುಂಬ ಮುಖ್ಯ. ಪುಸ್ತಕದ ಆಯ್ಕೆಯಲ್ಲಿ ನಾನು ಹುಡುಕಿಕೊಳ್ಳುವುದು ಅದು ಒಳಗಿನ ಬೆಳಕು ಯಾವುದಿದೆ ಅಂತ. ಪರಿವಿಡಿ ನೋಡ್ತೀವಿ, ಒಳಗಡೆ ಪಠ್ಯವಸ್ತು ಅಂದರೆ ಕಂಟೆಂಟ್ ಏನಿದೆ, ವಿಷಯ ವಸ್ತು ಏನಿರ್ಬೋದು ಅನ್ನೋದ್ರ ಆಧಾರದ ಮೇಲೆ ಪುಸ್ತಕಗಳನ್ನು ಹೆಚ್ಚು ತಗೊಳ್ಳುವಂಥದ್ದು. ಬಾಹ್ಯ ಸೌಂದರ್ಯವೂ ಮುಖ್ಯ. ಅದು ನೋಡಿದ ತಕ್ಷಣ ಪುಸ್ತಕ ನಮಗೆ ಹೊರಗಿಂದ ಒಂದಷ್ಟು ಆಕರ್ಷಣೀಯವಾಗಿಯೋ ಖುಷಿಯಾಗಿಯೋ ನಮ್ಮನ್ನು ಸೆಳೆಯುವಂಥದ್ದು. ಮತ್ತು ಲೇಖಕರ ಹೆಸರು ನೋಡಿದ ತಕ್ಷಣ ಹಲವಾರು ಪುಸ್ತಕವನ್ನು ತೆಗೆದುಕೊಳ್ಳುವಂಥ ಅಭ್ಯಾಸಗಳಿರುತ್ತೆ ನಮಗೆ. ಈ ಕವರ್ ನೋಡಿ ಜಡ್ಜ್ ಮಾಡಬಾರ್ದು ಅನ್ನುವಂಥದ್ದು ಅದು ಬೇರೆ ರೀತಿಯಾದಂಥ ಅನ್ವರ್ಥಕ್ಕೆ ಹೋಲಿಕೆ. ಅದು ಅಂದರೆ ಯಾವುದೇ ಒಂದು ವ್ಯಕ್ತಿಯನ್ನು, ಘಟನೆಯನ್ನು, ಸಂದರ್ಭವನ್ನು, ನಿದರ್ಶನವನ್ನು ನೀವು ಕೇವಲ ಆ ಸಂದರ್ಭದ ಕನ್ನಡಿನಲ್ಲಿ ಹಿಡಿದಷ್ಟೇ ನೋಡಬೇಡಿ, ಅದರಿಂದನೇ ತೀರ್ಮಾನಕ್ಕೆ ಬರಬೇಡಿ, ಅದರ ಒಳಹೊಕ್ಕು ನೋಡಬೇಕು ಅಂತ. ಸೊ ಈ ಕ್ಷಣದಲ್ಲಿ ಯಾವುದೋ ಒಂದು ಮಾತು, ಯಾವುದೋ ಒಂದು ಅಭಿಪ್ರಾಯ, ಯಾವುದೋ ಒಂದು ಘಟನೆಯಿಂದ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ ಹಂಗೆ ಇಮಿಡಿಯೇಟ್ ಆಗಬಾರ್ದು, ಒಳಹೊಕ್ಕು ನೋಡಬೇಕು ಅನ್ನೋದಕ್ಕೆ ತಾತ್ಪರ್ಯವಾಗಿ ಈ ಒಂದು ಸಾಲನ್ನು ಬಳಸ್ತಾರೆ. ಆದರೆ ಇದೇ ಸಾಲ ನಾವು ಪುಸ್ತಕಕ್ಕೆ ಅನ್ವಯ ಮಾಡ್ಕೊಂಡಾಗ ಪುಸ್ತಕ ಒಳಗಿನ ತುಂಬ ಅದ್ಭುತವಾಗಿರುತ್ತೆ, ಹೊರಗಿಂದಕ್ಕಿಂತ. ಪುಸ್ತಕದ ಮೇಲಿನ ಧೂಳು ಪುಸ್ತಕದ ಒಳಗಿನ ಬೆಳಕನ್ನು ಮರೆಮಾಚೋದಿಲ್ಲ ಯಾವಾಗಲೂ. ಮೇಲಿನ ಧೂಳು ತುಂಬ ತಾತ್ಕಾಲಿಕ, ಹಾಗೆ ಹೊರಗಿನ ಸೌಂದರ್ಯವೂ, ಹೊರಗಿನ ಆಕರ್ಷಣೆಯೂ ಅದು ಕೇವಲ ಪುಸ್ತಕಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಈ ಭೌತಿಕ ಜಗತ್ತಿನ ಎಲ್ಲದಕ್ಕೂ ಸಂಬಂಧಪಟ್ಟಿದ್ದು. ಸೊ ಒಳಗಿನ ಬೆಳಕನ್ನು, ಒಳಗಿನ ಸೌಂದರ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಪುಸ್ತಕ ನಿಜಕ್ಕೂ ಅಂತರಂಗವನ್ನು ಬೆಳಗುವ ಒಂದು ಬೆಳಕದು. ಮನುಷ್ಯನ ಒಳಗಿನ ಹುಡುಕಾಟಗಳಿಗೆ ಇರುವಂಥ ಬಹುದೊಡ್ಡ ಸಾಧನ ಅದು. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳುವುದರ ಜೊತೆಗೆ ಇಡೀ ಸಮಾಜವನ್ನು, ಸಮಾಜದ ಬೇರೆ ಬೇರೆ ಬದುಕುಗಳನ್ನು, ವಿವಿಧ ಸ್ತರಗಳನ್ನು, ಎಲ್ಲದರ ಆಚೆಗಿನ ದಿಗಂತವನ್ನು ಮತ್ತು ನಿರ್ದಿಗಂತವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ
ಸಾಧ್ಯತೆ ಈ ಪುಸ್ತಕಗಳು ಅದು ಒಳಗಿನ ಬೆಳಕಿನ ಮೂಲಕ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಇವಾಗ ಸರ್ ನಮ್ಮ ಜನ್ರೇಷನಿಗೆ ಬಂದರೆ ಇವಾಗ ನನ್ನ ಹಿಡಿದೆ ನಾನು ಓದಬೇಕು ಅಂತ ಸುಮ್ಮನೆ ಹಂಗೆ 2-3 ಬುಕ್ ತೊಗೊಂಡೆ, ಸುಮ್ಮನೆ 2 ಪೇಜ್ ಓದಿದ್ವಿ, ಆಮೇಲೆ ತೆಗೆದು ಮುಚ್ಚಿದ್ವಿ, ಇವತ್ತಿಗೂ ವಾಪಸ್ ತೆಗೆದು ನೋಡಿಲ್ಲ ಅಂತ. ಆ ಥರ ಇರಬೇಕಾದ್ರೆ ಇವಾಗ ಮ್ಯಾಕ್ಸಿಮಮ್ ನಮ್ಮ ಏಜ್ ಆಗಲಿ ನಮ್ಕಿನ ಇವಾಗಿನ ಜನ್ರೇಷನ್ ಎಲ್ಲ ಬುಕ್ಸ್ಕಿಂತ ಜಾಸ್ತಿ ಫೋನ್ ಇದು ಮಾಡ್ತಾರೆ. ಬುಕ್ಸ್ ಒಳಗೆ ಅಂಥದ್ದು ಏನು ಇವಾಗ ಇಲ್ವಾ, ಅಥವಾ ಪುಸ್ತಕದಲ್ಲಿ ಅಂಥದ್ದು ಏನು ಇದ್ದರೆ ನಾವು ಅದ್ರೊಳಗೆ ಅಟ್ರಾಕ್ಷನ್ ಆಗ್ತೀವಿ ಓದೋಕ್ಕೆ, ಮತ್ತು ಏನು ಇರಬೇಕು ಅದರಲ್ಲಿ? ಇದನ್ನು ನಾವು ಯಾವುದೋ ಒಂದು ಸಂದರ್ಭ, ಯಾವುದೋ ಉದಾಹರಣೆ ಇಟ್ಕೊಂಡು ಮಾತಾಡಲಿಕ್ಕೆ ಆಗೋದಿಲ್ಲ. ಈ ಕಾಲದ ಬದಲಾವಣೆಗಳೇ ಹಾಗೆ, ಕಾಲ ನಿರಂತರವಾಗಿ ಬದಲಾವಣೆ ಆಗ್ತಿರುತ್ತೆ. ಮನುಷ್ಯನ ಪ್ರಭಾವಿಸುವಂತಹ ಸಂಗತಿಗಳು ಹಲವಾರಿದೆ, ಅದು ಕಾಲದಿಂದ ಕಾಲಕ್ಕೆ ಬದಲಾಗ್ತಲೇ ಬರ್ತಿರುತ್ತೆ. ಪೂರ್ವದಲ್ಲಿ ನಾವು ವ್ಯಕ್ತಿಯನ್ನು ನೋಡೇ ಪ್ರಭಾವಗೊಳಗಾಗ್ತಿದ್ವಿ, ಬದುಕುಗಳನ್ನು ನೋಡಿ ಸ್ಫೂರ್ತಿಗೊಳ್ತಿದ್ವಿ, ಅವ್ರ ನಡವಳಿಕೆಗಳನ್ನು, ಅವ್ರ ಮೌನವನ್ನು ನೋಡಿ ಅರ್ಥ ಮಾಡ್ಕೊಳ್ತಿದ್ವಿ. ಸೊ ನಂತರ ಮಾತು ಪ್ರಾಧಾನ್ಯ ಆಯಿತು, ಶ್ರವ್ಯ ಕೇಂದ್ರಿತ ಅನುಭವಗಳು ಹೆಚ್ಚು ಮನುಷ್ಯನ ವ್ಯಕ್ತ ಬಂತು. ಅದು 20ನೇ ಶತಮಾನದ ಕಾಲಘಟ್ಟದಲ್ಲಿ ಅದಾದ್ರ ಕೊಡುಗೆಯೂ ಹೌದು. ಶ್ರವ್ಯ ಮೂಲಕ ಅಂದರೆ ಕೇಳಿಸ್ಕೊಳ್ಳೋದ್ರ ಮೂಲಕ ಹೆಚ್ಚಿನ ಅನುಭವಗಳು ನಮ್ಗೆ ಸಿಗ್ತಾ ಬಂತು. 20ನೇ ಶತಮಾನಕ್ಕೆ ಬಂದಾಗ ಇದು ಇನ್ ಬಿಟ್ವೀನ್ ಇವತ್ತು ಹೆಚ್ಚು ದೃಶ್ಯ ಮಾಧ್ಯಮದ ಪ್ರಭಾವಗಳಿದೆ. ಇದು ಒಟ್ಟು ಜಾಗತಿಕವಾಗಿರುವಂಥದ್ದು, ಎಲ್ಲೋ ಒಂದು ಕಡೆ 2 ಕಡೆ ಅಂತಲ್ಲ, ಜಾಗತಿಕವಾಗಿ ಮನುಷ್ಯನ ಪ್ರಭಾವಿಸುವ ಸಂಗತಿಗಳಲ್ಲಿ ಇವತ್ತು ಮುನ್ನೆಲೆಯಲ್ಲಿರುವುದು ಸಮೂಹ ಮಾಧ್ಯಮಗಳು, ಪ್ರಧಾನವಾಗಿ ದೃಶ್ಯ ಮಾಧ್ಯಮ. ಸೊ ಹಾಗಾಗಿ ನಮಗೆ ಇವತ್ತು ಮನೋವಿಕಾಸಕ್ಕೋ, ಮನೋರಂಜನೆಗೋ, ಓದಿಗೋ, ಅಧ್ಯಯನಕ್ಕೋ, ಉದ್ಯೋಗಕ್ಕೋ ಅಥವಾ ಇನ್ಯಾವ್ಯಾವುದೋ ಕಾರಣಕ್ಕೋ ಪುಸ್ತಕ ಅನ್ನುವುದು ಒಂದೇ ಆಯ್ಕೆಯಾಗಿ ಉಳಿದಿಲ್ಲ ನಮ್ಮ ನಡುವೆ. ನಮ್ಗೆ ಹಲವಾರು ಸಾಧ್ಯತೆಗಳಿದೆ, ಹಲವಾರು ಮಾರ್ಗಗಳಿದೆ. ಆ ಮೂಲಕ ನಮಗೆ ಅನುಭವಗಳು ಅಥವಾ ನಮಗೊಂದಷ್ಟು ಪ್ರಭಾವಗಳು, ಸ್ಫೂರ್ತಿಗಳು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇದಕ್ಕೆ ಇನ್ನೊಂದು ಮುಖ ಯಾವುದಿದೆ ಅಂತಂದರೆ, ಇಷ್ಟೆಲ್ಲ ಸಾಧ್ಯತೆಗಳನ್ನು ಮೀರಿಯೂ ಪುಸ್ತಕ ನಮಗೆ ತುಂಬ ಶಾಶ್ವತವಾದ ಬೆಳಕು. ಅದು ನನ್ನ ಮನೆಯೊಳಗಡೆ ಸದಾ ಬೆಳಗುವ ನಂದಾದೀಪ. ಅದು ನಮಗೆ ಬೇರೆ ಬೇರೆ ಸೋರ್ಸ್ ಆಫ್ ಲೈಟ್ಗಳಿದೆ, ಇದು ನಮ್ಗೆ ಅಗತ್ಯಕ್ಕೆ ಅನುಗುಣವಾಗಿ ನಾವು ಬಳಸ್ಕೊಳ್ತೀವಿ. ಆದರೆ ಸದಾ ಉರಿಯುವ ನಂದಾದೀಪ ಇದೆಯಲ್ಲ, ಅದು ಯಾವತ್ತಿಗೂ ನಾವು ಅದ್ರ ಮೇಲೆ ಅವಲಂಬಿತವಾಗಿರಬೇಕು. ಮತ್ತು ಈಗ ಹೇಗಿದೆ ಅಂದರೆ, ಈ ಅಮ್ಮನ ಮಡಿಲು ಅಂತ ಹೇಳ್ತಿದ್ದೀವಲ್ಲ ನಾವು, ಈ ತಾಯ್ತನ ಅಂತ, ಇದಕ್ಕೆ ಈ ಕಾಲ ಎಷ್ಟೇ ಬದಲಾದರೂ, ಸಾಧನಗಳೆಷ್ಟೇ ಮಾರ್ಪಾಡಾದ್ರೂ, ತಾಂತ್ರಿಕವಾಗಿ ನಾವೆಷ್ಟೇ ಮುಂದುವರೆದ್ರೂ ಈ ಅಮ್ಮನ ಮಡಿಲಿಗೆ ಹೇಗೆ ಯಾವುದೇ ಪರ್ಯಾಯ ಇರುವುದಿಲ್ಲವೋ ಹಾಗೆ ಜ್ಞಾನದ ಹುಡುಕಾಟಕ್ಕೆ, ಜ್ಞಾನ ಅಥವಾ ಈ ಹಸಿವನ್ನು ತಣಿಸುವುದಕ್ಕೆ ಪುಸ್ತಕ ನನಗೆ ಅಮ್ಮನ ಮಡಿಲಿದ್ದ ಹಾಗೇನೆ. ನನಗಂತಲ್ಲ, ಎಲ್ಲರಿಗೂ ಹಾಗೆ. ಅದಕ್ಕೆ ಯಾವ ಪರ್ಯಾಯಗಳು ಇರುವುದಿಲ್ಲ. ಪುಸ್ತಕದ ಮೂಲಕ ಪಡೆದುಕೊಳ್ಳುವಂಥ ಬೆಳಕುಗೂ ನಾವು ಬೇರೆ ರೀತಿಯಿಂದ ಪಡೆದುಕೊಳ್ಳುವಂತಹ ಬೆಳಕುಗೂ ತುಂಬ ಅಂತರಗಳಿರುತ್ತೆ. ಆ ಅನುಭವ ತುಂಬ ಭಿನ್ನವಾಗಬೇಕತ್ತೆ ನಮಗೆ. ಪುಸ್ತಕ ನನ್ನ ನೇರವಾಗಿ ಮುಖಾಮುಖಿ ಆಗಿಸುತ್ತೆ. ಪುಸ್ತಕದ ಮೂಲಕ ನಮಗೆ ಬದುಕುಗಳ ದರ್ಶನ ಆಗುತ್ತೆ. ನಾನು ಕಾನೂರು ಹೆಗ್ಗಡತಿ ಹಿಡಿದು ಹೂವಿನ ಪಾತ್ರವನ್ನು ಓದ್ತಿದ್ದೀನಿ ಅಂತಂದಾಗ ಆ ಮೂಲಕ ಕುವೆಂಪು ಸಿಗ್ತಾರೆ ನನಗೆ, ಕುವೆಂಪು ಕಾಣಿಸ್ತಾರೆ ನನಗೆ. ಇದು ಬೇರೆ ಯಾವುದೋ ಮಾರ್ಗದ ಮೂಲಕ ಈ ರೀತಿಯಾದಂಥ ಒಂದು ಉತ್ಕೃಷ್ಟದ ಅನುಭವ ಸಿಗುತ್ತೆ ಅಂತ ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಸರ್, ನಿಮ್ಮ ಪುಸ್ತಕದಲ್ಲಿ ಏನು ಹಿಡಿದು ಇಟ್ಕೊಳ್ಳುತ್ತೆ ನಿಮಗೆ ಓದಬೇಕು ಅಂತ ಈ ಮುಂದೆ ಹೋಗೋಕ್ಕೆ? ಇದು ಬದುಕು ಕೇಂದ್ರಿತ ಅಷ್ಟೇ. ಅದು ಯಾಕೆ ಓದ್ತಿದ್ದೀನಿ ನಾನು ಅಂದರೆ, ಅದು ಬದುಕಿಗಾಗಿ. ಮನುಷ್ಯನ ಹುಡುಕಾಟಗಳು ಹಾಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಕಲಿತೀವಿ ಅದು ಬದುಕಿಗಾಗಿ, ಯಾಕೆ ಪ್ರೀತಿ ಮಾಡ್ತೀವಿ ಬದುಕಿಗಾಗಿ, ಯಾಕೆ ಓದ್ಕೊಳ್ಬೇಕು ಅದು ಬದುಕಿಗಾಗಿ ಅಂತಿದ್ದಾಗ, ಬದುಕು ಕೇಂದ್ರಿತವಾದಾಗ ನಮಗಿದು ಅದನ್ಯ ಅಂತ ಅನಿಸುತ್ತೆ. ಯಾಕೆ ಮತ್ತೆ ಮತ್ತೆ ಓದಬೇಕಂದ್ರೆ, ನಾವು ಮತ್ತೆ ಮತ್ತೆ ಬದುಕಬೇಕು. ಎಷ್ಟು ಬದುಕಬೇಕಂದ್ರೆ ಇದಕ್ಕೆ ಉತ್ತರ ಇರೋದಿಲ್ಲ, ಇದು ನಿರ್ದಿಗಂತವಾಗಿರುವಂಥದ್ದು. ಮತ್ತು ಬದುಕೆಷ್ಟು ವಿಸ್ತಾರವಾಗಿದೆ ಅಂದರೆ ಈ ಜಗತ್ತಿನಷ್ಟು ವಿಸ್ತಾರವಾಗಿದೆ. ಎಲ್ಲವೂ ದಕ್ಕಬೇಕು ನಮಗೆ ಅಂದರೆ
ಅಷ್ಟನ್ನು ಓದ್ಕೊಳ್ಬೇಕಿದೆ ನಾವು. ಹಾಗಾಗಿ ಬದುಕನ್ನು ಪ್ರೀತಿಸುವುದಕ್ಕೆ, ಬದುಕನ್ನೇ ಬದುಕುವುದಕ್ಕೆ, ಮಾನವೀಯ ಗುಣಗಳನ್ನು ಒಂದಷ್ಟು ಅಳವಡಿಸ್ಕೊಳ್ಳುವುದಕ್ಕೆ, ಇಡೀ ಮನುಕುಲವನ್ನು ಈ ಈ ಈ ಮಾನವೀಯ ದೃಷ್ಟಿಕೋನದಿಂದ ನೋಡುವುದಕ್ಕೆ, ಅದನ್ನು ಹಾಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಇವತ್ತು ನಮ್ಮ ನಡುವೆ ಹಲವಾರು ಅಂತರಗಳಿದೆ, ವ್ಯತ್ಯಾಸಗಳಿದೆ, ಭಿನ್ನತೆಗಳಿದೆ, ತಾರತಮ್ಯಗಳಿದೆ. ನಮ್ಮ ನಡುವೆ ಯುದ್ಧಗಳಾಗ್ತಿದೆ ಬೇರೆ ಬೇರೆ ಕಾರಣಕ್ಕೆ. ಆದರೆ ಮನುಷ್ಯರಾಗಿ ನಾವೆಲ್ಲರೂ ಒಂದೇ ಅನ್ನುವ ಭಾವ ಬರಬೇಕು. ಇದನ್ನೆಲ್ಲ ನನಗೆ ಪುಸ್ತಕ ಕಲಿಸ್ಕೊಡುತ್ತೆ ಅದು ಎಲ್ಲರಿಗೂ. ಆ ಕಾರಣಕ್ಕೆ ನನಗಿದು ಬಹಳ ಪ್ರಧಾನವಾದಂಥ ಅಂಶ ನನ್ನ ಬದುಕಿನಲ್ಲಿ. ಯಾಕೆಂದರೆ ನಾನು ಬದುಕೋಸ್ಕರ ಇದನ್ನೆಲ್ಲ ರೂಪಿಸ್ಕೊಂಡಿದ್ದೀನಿ, ಇನ್ಯಾವುದೋ ಬೇರೆ ಉದ್ದೇಶಕ್ಕಲ್ಲ. ಮತ್ತು ಹೀಗೆ ಬದುಕನ್ನು ಹುಡುಕಿಕೊಳ್ಳುವ ಎಲ್ಲರಿಗೂ ಇದು ಕಾಣಿಸ್ಬೇಕು, ಎಲ್ಲರಿಗೂ ಇದು ಕೇಳಿಸ್ಬೇಕು, ಎಲ್ಲರಿಗೂ ಇದು ಎಟ್ಕಿಸ್ಬೇಕು, ಎಲ್ಲರ ಉಪಯೋಗಕ್ಕೂ ಬರಬೇಕು ಅನ್ನುವುದೇ ನನ್ನ ಆಶಯ. ಇಷ್ಟವಾದ ಸಾಹಿತಿ ಯಾರು? ಎಲ್ಲರೂ ಇಷ್ಟನೇ ನನಗೆ. ಈಗ ಉದಾಹರಣೆಗೆ ಈಗ ಜ್ಞಾನಪೀಠ ಪ್ರಶಸ್ತಿ 8 ಜನರಿಗೆ ಬಂದಿದೆ. ಎಲ್ಲರದ್ದು ಒಂದೊಂದು ಪುಸ್ತಕ ಇಟ್ಟು ನೀವು ಜಲ್ದಿ ಒಂದೇ ಸತಿ ಓದಿ ಅಂತ ಅಂದ್ರೆ ಬಹಳ ಕಷ್ಟವಾದ ಯಾವ ಹೇಳುವುದು. ನನಗೆ ಹಲವಾರು ಕಣ್ಣುಗಳಿವೆ. ಯಾವುದೋ ಒಂದು ಕಣ್ಣಿನ ಮಾತ್ರ ನೋಡ್ತೀನಿ ಅನ್ನೋದು ತಪ್ಪಿನ ಮಾತದು. ಆದರೆ ಕೆಲವರಿಂದ ಹೆಚ್ಚು ಪ್ರಭಾವಿತನಾಗಿದ್ದೀನಿ ಅಂತ ಹೇಳ್ಬೋದು. ಅದರಲ್ಲಿ ಶಿವರಾಮ್ ಕಾರಂತರಿಂದ ಹೆಚ್ಚು ಪ್ರಭಾವಿತನಾಗಿದ್ದೀನಿ. ಕುವೆಂಪು ಅವ್ರ ಸಾಹಿತ್ಯದ ಮೂಲಕ ಹೆಚ್ಚು ಬೆಳ್ಕೊಂಡು ಬಂದಿದ್ದೀನಿ ನಾನು. ಹಾಗೆ ತೇಜಸ್ವಿ ಹೆಸರು ಹೇಳ್ತೀನಿ ನಾನು, ಅನಂತಮೂರ್ತಿ ಅವ್ರ ಹೆಸರನ್ನು ಬಳಸ್ತೀನಿ. ಬುದ್ಧನ ಸಾಹಿತ್ಯ ಹೆಚ್ಚು ಸಾಹಿತ್ಯದ ವಚನಕಾರರ ಪರಂಪರೆ ಇದೆ, ಅವರುಗಳಿಂದ ಹೆಚ್ಚು ಪ್ರಭಾವಿತನಾಗಿದ್ದೀನಿ. ಒಂದೊಂದು ಕಾಲದಲ್ಲಿ ನಾನು ಓದುವುದಕ್ಕೆ ಯಾವ ಭಿನ್ನತೆಗಳಿಗೂ ಇರುವುದಿಲ್ಲ. ನಾನು ಇತ್ತೀಚೆಗೆ ವಸುಧೇಂದ್ರ ಅವರು ಓದ್ತಿದ್ದೀನಿ. ಅವ್ರದ್ದು ತೇಜು ತುಂಗಭದ್ರ ಮತ್ತು ಅವ್ರದ್ದು ರೇಷ್ಮೆ ಬಟ್ಟೆ ಪುಸ್ತಕಗಳು ತುಂಬ ಹೆಚ್ಚು ಪ್ರಭಾವಿಸ್ತಿದೆ ಇತ್ತೀಚಿನ ದಿನಗಳಲ್ಲಿ. ರುದ್ರಮೂರ್ತಿ ಶಾಸ್ತ್ರಿಯ ಪುಸ್ತಕಗಳು ಹೆಚ್ಚು ಪ್ರಭಾವಿಸ್ತಿದೆ ಇತ್ತೀಚೆಗೆ ಬರೀತಿರೋದ್ರಲ್ಲಿ. KN ಗಣೇಶ್ ಅವರು ಅವ್ರದ್ದು ವೈಚಾರಿಕ ಸಾಹಿತ್ಯ ಮತ್ತು ಇತಿಹಾಸದ ಕುರಿತು ಅವ್ರದ್ದು ಭಿನ್ನವಾದ ನೋಟಗಳು ಹೆಚ್ಚು ಆಪ್ತ ಅನಿಸುತ್ತೆ ನನಗೆ. HS ಅನುಪಮ ಅವರು ಓದ್ಕೊಳ್ತಿದ್ದೀನಿ ನಾನು. ಅವರು ಭಾಳ ಅದ್ಭುತವಾಗಿ ಬರೀತಿದ್ದಾರೆ. ಮಹಿಳಾ ಕೇಂದ್ರಿತವಾದ ಅವರ ಅನುಭವಗಳು. MS ವೇದಾಂತ, ಮೈಸೂರಿನ ಕವಯಿತ್ರಿ ಅವ್ರ ಜಯ ಕಾದಂಬರಿ ತುಂಬ ಪ್ರಭಾವಿಸಿತು ನನಗೆ. ಅವ್ರದ್ದು ಬೇರೆ ಬೇರೆ ಅವ್ರದ್ದು ಕಪ್ಪು ಕವಿಯ ಬಿಳಿಯ ಕುದುರೆಗಳು, ಅವ್ರದ್ದು ಜಮೀನು, ದೊಡ್ಡ ತಾಯಿ, ಹಿಂಗೆ ಹಲವಾರು ಕೃತಿಗಳು ಬೇರೆ ಬೇರೆ ಕಾರಣಕ್ಕೆ ಹೆಚ್ಚು ಇಷ್ಟ ಆಗ್ತಾ ಹೋಗುತ್ತೆ. ಹಿಂಗೆ ಯಾವುದೋ ಒಂದು ಕೇಂದ್ರಿತವಾಗಿ ಒಂದೇ ಉತ್ತರ ಅಂತ ಹೇಳಿ ಬರುವುದಿಲ್ಲ. ದಾರಿ ನೂರಾರಿವೆ ಬೆಳಕಿನರ ಮನೆಗೆ ಅಂತ ನನಗೆ ಬೆಳಕನ್ನು ಕೊಟ್ಟಂಥ ಸಾವಿರಾರು ಪುಸ್ತಕಗಳಿದೆ. ಎಲ್ಲವೂ ಇಷ್ಟ, ಎಲ್ಲವೂ ಆಪ್ತ. ನಾನು ಓದದೇ ಇರುವಂಥ ಇನ್ನೂ ಸಹಸ್ರಾರು ಪುಸ್ತಕಗಳು ಭಾಳ ಆಪ್ತ ನನಗೆ. ಅವನು ಇನ್ನೂ ಓದ್ಕೊಳ್ಬೇಕು ಅನ್ನೋ ಪ್ರೀತಿ ಅವನ ಮೇಲೆ ಇನ್ನೂ ಹೆಚ್ಚಿನ ವ್ಯಾಮೋಹ ಇದೆ ನನಗೆ. ಈಗ ಅಲ್ಲಿ ವಚನಕಾರರ ಬುಕ್ಸ್ ನೋಡಿದೆ ಸರ್ ನಾನು. ಈ ವಚನಕಾರರು ಅವಾಗಿನ ಕಾಲಕ್ಕೆ ಬಂದರೆ ಅವಾಗೂ ಕಷ್ಟ ಇರ್ತಿತ್ತು, ಬರೆಯೋದಾಗಲಿ ಇದಾಗಲಿ. ಆದರೂ ಅಷ್ಟೆಲ್ಲ ಅವರು ಕೊಟ್ಟಿದ್ದಾರೆ ನಮಗೆ. ಅದು ನಮ್ಮ ಜೀವನದ ಮೇಲೆ ಹೇಗೆ ಇದು ಬೀಳ್ತಿದೆ? ಒಂದು ಸಾಹಿತ್ಯದ ಯಾಕೆ ಸಾಹಿತ್ಯ ಬೇಕು, ಅಥವಾ ಸಾಹಿತಿ ಯಾಕೆ ಸಾಹಿತ್ಯವನ್ನು ಸೃಷ್ಟಿಸ್ತಾನೆ, ಅಥವಾ ಕಲೆಯ ಬೇರೆ ಬೇರೆ ಪ್ರಕಾರಗಳ ಅಗತ್ಯತೆಗಳೇನು ಅಂತ ಬಂದಾಗ ಅದಕ್ಕೆ ನಾವು ತುಂಬ ಉತ್ತರ ಹೇಳ್ಬೋದು. ಯಾಕೆ ಬೇಕಿದೆ ಸಾಹಿತ್ಯ ಅಂತಂದರೆ ಅದು ನಮ್ಮ ಉದ್ಧಾರಕ್ಕೆ ಅಂತ ಹೇಳ್ಬೋದು, ಆತ್ಮಸಾಕ್ಷಾತ್ಕಾರಕ್ಕೆ ಅಂತ ಹೇಳ್ಬೋದು, ಉದ್ಯೋಗಕ್ಕೋಸ್ಕರ ಅಂತ ಹೇಳ್ಬೋದು, ಅಥವಾ ನಮ್ಮ ನಡುವೆ ಇರುವಂಥ ಮೌಢ್ಯತೆಯನ್ನು, ಕಂದಚಾರಗಳನ್ನು, ತಮಂತತೆಯನ್ನು ಅಳಿಸಾಕ್ಲಿಕ್ಕೆ ಅಂತ ಇರ್ಬೋದು, ನಮ್ಮ ಅರಿವಿಗೋಸ್ಕರ ಅಥವಾ ಅರಿವಿನ ವಿಸ್ತರಣೆಗೋಸ್ಕರ ಅಂತ ಇರ್ಬೋದು, ನಮ್ಮ ಒಳಗಿನ ಕಣ್ಣನ್ನು ತೆರೆಸ್ಲಿಕ್ಕೋಸ್ಕರ ಅಂತ ಸಾಹಿತ್ಯ ಕಲೆಯ ಹಿಂಗೆ ಹಲವಾರು ಉತ್ತರಗಳಿದೆ. ಎಲ್ಲವೂ ಸರಿಯೂ ಹೌದು. ಯಾವುದೋ ಒಂದು ಕಾರಣಕ್ಕೋಸ್ಕರನೇ ಸಾಹಿತ್ಯ ಸೃಷ್ಟಿ ಆಗಲಿಕ್ಕಿಲ್ಲ. ನಾವು ಕೆಲವೊಂದನ್ನು ಪ್ರಧಾನವಾಗಿ ಇಟ್ಕೊಳ್ಬೋದು. ಯಾವುದು ಅಂತಂದರೆ, ಒಂದು ಈ ಏನು ಹೇಳ್ತೀವಿ ನಾವು ಎನ್ಲೈಟ್ಮೆಂಟ್ ಅಂತ, ನಮ್ಮೊಳಗಡೆ ಒಂದು ಅರಿವಿನ ಪ್ರಜ್ಞೆ ಅಥವಾ ಬೆಳಕು ಪ್ರಜ್ವಲಿಸ್ಬೇಕಂತಂದರೆ ಅದಕ್ಕೆ ಸಾಹಿತ್ಯ ಬೇಕು ಅಂತ ನಾನು ಒಪ್ಕೊಳ್ತೀನಿ ಹೆಚ್ಚು. ಮತ್ತು ಇದು ವಿಕಾಸ ಆಗ್ತಿರಬೇಕು, ನಿರಂತರ ಬದಲಾವಣೆಗೊಳಪಡ್ತಿರಬೇಕು. ಇದಕ್ಕೋಸ್ಕರ ಸಾಹಿತ್ಯ ಬೇಕು ಅಂತ
ಮತ್ತು ಈ ಸಮಾಜದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿದೆ, ಸ್ಥಿತ್ಯಂತರಗಳಿದೆ, ತೊಡಕುಗಳಿದೆ, ವೈರುಧ್ಯಗಳಿದೆ, ಅಸಮಾನತೆ ಇದೆ, ಬಿಕ್ಕಟ್ಟುಗಳಿದೆ, ಸಂಕಟಗಳಿದೆ, ನೋವುಗಳಿದೆ, ದುಃಖಗಳಿದೆ, ಹಸಿವಿದೆ. ಇದೆಲ್ಲವನ್ನು ಹೋಗಲಾಡಿಸ್ಲಿಕ್ಕೆ ಒಂದು ಮದ್ದು ಬೇಕಿದೆ. ಅದು ಸಾಹಿತ್ಯದಲ್ಲಿದೆ, ಆದರೆ ವಚನ ಸಾಹಿತ್ಯದಲ್ಲಿ ಇದು ತುಂಬ ಅಗಾಧವಾಗಿದೆ. ಸೊ ಅದೊಂದು ಎಟರ್ನಲ್ ಅಂತೀವಲ್ಲ ನಾವು, ಆ ಥರದೊಂದು ಬೆಳಕದು. ಮತ್ತು ವಚನ ಸಾಹಿತ್ಯ ಇಡೀ ಮನುಕುಲಕ್ಕೆ ದಕ್ಕಿರುವಂತಹ ಬೆಳಕು. ಮನುಷ್ಯ ಜನಾಂಗ ಎಲ್ಲಿ ತನಕ ಬದುಕಿರುತ್ತೋ ಅಲ್ಲಿ ತನಕ ನಮ್ಮನ್ನು ಮುನ್ನಡೆಸೋಕ್ಕೊಂದು ಬೆಳಕಿದೆ ಅಂತಂದ್ರೆ ಅದು ವಚನ ಸಾಹಿತ್ಯದಲ್ಲಿ ಮಾತ್ರ ಇದೆ. ಮನುಷ್ಯ ಬದುಕುವ ಯಾವುದೇ ನಾಗರಿಕತೆ, ಯಾವುದೇ ಸಂಸ್ಕೃತಿ, ಯಾವುದೇ ಭಾಷೆ, ಯಾವುದೇ ಜನಾಂಗ, ಯಾವುದೇ ಭೂಭಾಗ ಆಗಿರ್ಬೋದು, ಅದೆಲ್ಲದಕ್ಕೂ ಒಪ್ಪಿಕೊಳ್ಳುವ ಅನ್ವಯವಾಗುವಂತಹ ಯಾವುದೋ ಒಂದು ತತ್ವ ಇದೆ ಅಂತ ಅಂದರೆ ಅದು ವಚನ ಸಾಹಿತ್ಯ. ಯಾಕೆಂದರೆ ವಚನ ಸಾಹಿತ್ಯ ಧರ್ಮ, ಜಾತಿ, ಭಾಷೆ, ಲಿಂಗ ಕೇಂದ್ರಿತವಾದದ್ದಲ್ಲ, ಇದೆಲ್ಲವನ್ನು ಮೀರಿದ್ದು. ಹಾಗಾಗಿ ಅದು ಎಲ್ಲ ಸ್ತರಗಳಿಗೂ ಎಲ್ಲ ಕಾಲಕ್ಕೂ ಸಲ್ಲುವ ಬೆಳಕಾಗಿದೆ. ಆ ಮಟ್ಟಿಗೆ ವಚನ ಸಾಹಿತ್ಯ ತುಂಬ ಅದ್ಭುತವಾದದ್ದು. ಅದು ಮಾತಿಗೆ ನಿಲುಕದೇ ಇರುವಂಥದ್ದು. ನಾವು ಮನುಷ್ಯ ಏರಿಕೊಳ್ಳಬಹುದಾದಂತಹ ಈ ಜ್ಞಾನದ ಎತ್ತರ ಯಾವುದಿದೆ ಅಂದರೆ ಅದು ವಚನ ಸಾಹಿತ್ಯ ಅಂತ ಹೇಳ್ಬೋದು. ಚಿಕ್ಕವಾಗಿದ್ದಾಗ ನಾವು ಸ್ಕೂಲಲ್ಲಿ ಏನಾದರೂ ಓದೋಕ್ಕೆ ಹೇಳಿದರೆ ಓದ್ಕೊಂಡು ಬನ್ನಿ ಅಂತ ಹೇಳ್ತಿದ್ರೆ ನಾನು ಮನೆಗೆ ಹೋಗಿ ಅಪ್ಪಂಗೆ ಹೇಳ್ತಿದ್ದೆ, ಇದು ಓದ್ಕೊಂಡು ಬರ್ರಿ, ಓದ್ಕೊಂಡು ಬರೋಕ್ಕೆ ಹೇಳಿದಾರೆ ಅಂತ. ನಮ್ಮ ಪಪ್ಪ ಏನು ಹೇಳ್ತಿದ್ರು, ಪ್ರತಿ ಸತಿ ಇಲ್ಲ ಒಂದು ಸತಿ ಬರೀ ಅದನ್ನ ಅಂತ ಹೇಳ್ತಿದ್ರು. ಪ್ರತಿ ಸತಿ ಹಂಗೆ ಹೇಳ್ತಿದ್ರು, ನಾ ಇಲ್ಲ ಓದ್ಕೊಂಡೆ ಆಯ್ತು ಅಂತ ಬರದೆ ಅಂತ ಕೇಳ್ತಿದ್ರು. ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಓಡಿಸ್ಕೊಂತಿದ್ದೆ ಸರ್ ನಾನು ಅಂತ. ಅದು ಆಮೇಲೆ ಅವ್ರು ಸಿಕ್ಕಾಪಟ್ಟೆ ಅದನ್ನೇ ಹೇಳ್ತಿದ್ರು, 10 ಸತಿ ಓದೋದು ಒಂದೇ, 1 ಸತಿ ಬರೆಯೋದು ಒಂದೇ ಅಂತ. ಅದ್ರ ಬಗ್ಗೆ ಏನಂತ ಹೇಳ್ತಿದ್ರು? ಇದು ನಾವು ಈ ಗ್ರಹಿಸಿಕೊಳ್ಳುವ ಕ್ರಮಗಳು ಬೇರೆ ಬೇರೆ ಇರುತ್ತೆ ಮನುಷ್ಯನಿಗೆ. ಓದಿನ ಮೂಲಕ ಗ್ರಹಿಸಿಕೊಳ್ಳುವ ಈ ಎಫೆಕ್ಟಿವ್ನೆಸ್, ಪರಿಣಾಮಕಾರಿತ್ವ ಅಂತ ಏನು ಹೇಳ್ತೀವಿ, ಇದು ಬರ್ದಾಗ ಹೆಚ್ಚು ಸಿಗುತ್ತೆ ಅಂತ, ಬರ್ದಾಗ ಹೆಚ್ಚು ದಕ್ಕುತ್ತೆ. ಮತ್ತು ನಮ್ಮ ಮೆದುಳಿನ ಕ್ರಮ ಇದೆಯಲ್ಲ, ಅದು ಹೇಗೆ ಅಂತಂದರೆ ಲರ್ನಿಂಗ್ ಬೈ ಡೂಯಿಂಗ್ ಅಂತ ನಾವೇನು ಕರಿತೀವಿ. ಯಾವುದನ್ನು ನಾವು ಮಾಡೋದ್ರ ಮೂಲಕ ಕಲಿತೀವಿ ಅದು ದೀರ್ಘಕಾಲಿಕವಾಗಿ ನಮ್ಮ ಮನಸ್ಸಿನಲ್ಲಿ ನೆನಪಲ್ಲಿ ಉಟ್ಕೊಳ್ಳುತ್ತೆ. ಸೊ ಓದಿದಾಗ ಎಲ್ಲವೂ ಒಂದು ಓದಿಗೆ ದಕ್ಕುವುದಿಲ್ಲ ನಮಗೆ, ಆದರೆ ಬರೆದಾಗ ಆ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತ. ಇದು ಕಲಿಕೆಯ ಬೇರೆ ಬೇರೆ ಕ್ರಮಗಳಷ್ಟೇ. ಹಾಗಂದು ಮಾತ್ರಕ್ಕೆ ಬರೆದಾಗ ಹೆಚ್ಚು ಕಲಿತೀವಿ, ಓದಿದಾಗ ಕಡಿಮೆ ಕಲಿತೀವಿ ಅನ್ನೋ ಥರದ್ದು ನಿರ್ಧಾರಕ್ಕೆ ಬರಬಾರ್ದು ನಾವು. ವ್ಯಕ್ತಿ ಭಿನ್ನತೆಗಳಿರುತ್ತೆ, ನಮ್ಮ ಬೌದ್ಧಿಕ ಸಾಮರ್ಥ್ಯವೂ ಅದಕ್ಕೆ ಅವಲಂಬಿತವಾಗಿರುತ್ತೆ. ನಮ್ಮ ಗ್ರಹಿಕ ಸಾಮರ್ಥ್ಯಗಳು ಇದೆಲ್ಲವನ್ನು ತೀರ್ಮಾನ ಮಾಡ್ತಿರುತ್ತೆ. ಸೊ ಕೆಲವರಿಗೆ ಓದು ತುಂಬ ಅದ್ಭುತವಾದ ಕ್ರಮವಾಗಿದ್ದರೆ ಕೆಲವರು ಬರೆಯುವುದು ಹೆಚ್ಚು. ಆದರೆ ಇದನ್ನು ಸರಾಸರಿಯಾಗಿ ನೋಡಿದಾಗ ನಾವು ಓದಿದಾಗ ಗ್ರಹಿಸುವುದು ಮತ್ತು ನೆನಪಲ್ಲಿಟ್ಕೊಳ್ಳುವುದಕ್ಕಿಂತ ಅದನ್ನು ಬರೆದಾಗ ಹೆಚ್ಚಾಗಿರುತ್ತೆ ಅನ್ನುವುದನ್ನು ನಾವು ಸಂಶೋಧನೆಗಳ ಮೂಲಕ ಅರ್ಥ ಮಾಡ್ಕೊಂಡಿದ್ದೀವಿ. ನೀವು ಎಷ್ಟನೇ ವಯಸ್ಸಿಂದ ಪುಸ್ತಕಗಳನ್ನು ಸಂಗ್ರಹಣೆ ಮಾಡೋಕ್ಕೆ ಶುರು ಮಾಡಿದ್ರಿ? ನಿಖರವಾಗಿ ಅಂತ ಹೇಳಿದ್ರೆ ಹೋದ್ರು ಸರಿಸುಮಾರು ಒಂದು 20-22 ವರ್ಷದಿಂದ ನಾನು ಪುಸ್ತಕದ ಸಂಗ್ರಹದಲ್ಲಿ ಪುಸ್ತಕದ ಜೊತೆ ಬದುಕಲಿಕ್ಕೆ ಶುರು ಮಾಡಿದ್ದೀನಿ ಅಂತ ಹೇಳ್ಬೋದು. ನಿರಂತರ ಅಷ್ಟೇ ಇದು. ನನಗೆ ಕಾಲ, ಸಂಖ್ಯೆ ಅದರ ಮೇಲಷ್ಟು ಆಸ್ತಿ ಇಲ್ಲ ನನಗೆ. ನೀವು ಯಾವಾಗಿನ ಉಸಿರಾಡ್ತಿದ್ದೀರಿ, ಯಾವಾಗಿನ ಬದುಕ್ತಿದ್ದೀರಿ, ಯಾವಾಗಿನ ಪ್ರೀತಿ ಮಾಡ್ತೀರಿ ಅಂತಂದರೆ ಹೇಗೆ ನಮಗೆ ನಿಖರವಾದ ಉತ್ತರ ಇರೋದಿಲ್ವೋ ಹಾಗೆ ಪುಸ್ತಕವನ್ನು ಯಾವಾಗಿನ ಶುರು ಮಾಡಿದ್ರಿ ಅಂತಂದರೆ ನಿಖರವಾದ ಉತ್ತರ ಇರೋದಿಲ್ಲ. ಓದುವ ಸೆಳೆತಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಶುರು ಆಗ್ತಿರುತ್ತದೆ. ಸೊ ನನಗೆ ತುಂಬ ಎಳೆ ವಯಸ್ಸಿನಲ್ಲೇ ಈ ಸೆಳೆತಗಳಿತ್ತು, ಓದ್ಕೊಂಡು ಬರ್ತಿದೆ. ಆದರೆ ಓದುವ ಅವಕಾಶಗಳಿಂದ ಹೆಚ್ಚು ವಂಚಿತನಾಗ್ತಿದ್ದೆ ನಾನು. ಪುಸ್ತಕಗಳು ತುಂಬ ಸುಲಭವಾಗಿ ಎಟಕ್ತಿರಲಿಲ್ಲ ನನಗೆ. ಬಟ್ ನಂತರ ಅನ್ನಿಸ್ತು ನನಗೆ ಈ ಅಭಾವನ ಕಡಿಮೆ ಮಾಡ್ಕೊಳ್ಬೇಕು, ಓದುವಷ್ಟು ಪುಸ್ತಕ ತಗೊಳ್ಬೇಕು,
ಅದು ಮುಂದುವರೆದು ಬೇರೆಯವರೆಲ್ಲರೂ ಓದೋಷ್ಟು ಪುಸ್ತಕ ಇರ್ಬೇಕು ನನ್ನ ಹತ್ರ, 4 ಮಂದಿ ಓದೋಷ್ಟು ಪುಸ್ತಕ ಇಟ್ಕೊಳ್ಬೇಕು ಅಂತ. ಅದು ಹಾಗೆ ಬೆಳೀತಾ ಬೆಳೀತಾ ನನ್ನ ಕೈ ಓದ್ಲಿಕ್ಕೆ ಆಗದಿರುವಷ್ಟು ಪುಸ್ತಕ ಸಂಗ್ರಹ ಮಾಡ್ಕೊಳ್ಬೇಕಂತ ಬಂತು. ಅದು ಬದುಕಿನುದ್ದಕ್ಕೂ ಇರುತ್ತೆ ನಿರಂತರ, ಅದು ಕಾಲಾತೀತ. ನಾನು ಅಳಿದ್ರು ನನ್ನ ನಂತರ ಈ ಪರಂಪರೆ ಮುಂದುವರಿತಾ ಹೋಗ್ತಿರುತ್ತೆ. ಇದು ಜ್ಞಾನದ ಪ್ರವಾಹ. ಇದು ನಾವೆಲ್ಲರೂ ಈ ಜ್ಞಾನದ ಪ್ರವಾಹದಲ್ಲಿ ಹರಿದು ಹೋಗ್ತಿರುವಂಥ ಒಂದು ಬಿಂದುಗಳಷ್ಟೇ. ಇದರದ್ದೊಂದು ಸಾಂಕೇತಿಕ ರೂಪ. ಸೊ ನನ್ನ ಹಿಂದೆಯೂ ಇದೆ, ನನ್ನ ನಂತರವೂ ಇರುತ್ತದು. ಆದರೆ ನನಗೆ ದಕ್ಕಿದೆ ಅನ್ನೋದು ನನ್ನ ಪಾಲಿನ ಪುಣ್ಯ ಅಷ್ಟೇ. ಮತ್ತು ಈ ಭಾಷೆ ವಿಚಾರಕ್ಕೆ ಬಂದರೆ ಮ್ಯಾಕ್ಸಿಮಮ್ ನಾನು ಕನ್ನಡ ಪುಸ್ತಕನೇ ಜಾಸ್ತಿ ನೋಡಿದೆ. ನಿಮ್ಗೆ ಹೆಂಗೆ ಅನಿಸುತ್ತೆ ಕನ್ನಡ ಓದೋದು ಜಾಸ್ತಿನ? ಸೊ ನನಗೆ ಭಾಷೆಗಳ ನಡುವೆ ತುಂಬ ಅಂತರಗಳಿಲ್ಲ ನನಗೆ. ಕನ್ನಡ ಅಂತ ಅಂದಾಗ ಹೆಚ್ಚಿನ ಪ್ರೀತಿ ಇದೆ ಅಂತ ಹೇಳ್ಬೋದು. ನನ್ನ ತಾಯಿ ಆ ಕಾರಣಕ್ಕಷ್ಟೇ. ನಾನು ನನ್ನ ತಾಯಿನ ತುಂಬ ಪ್ರೀತಿಸ್ತೀನಿ ಅನ್ನೋದ್ರಲ್ಲಿ ತುಂಬ ವಿಶೇಷ ಅಂತ ಏನಿಲ್ಲ. ಅದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಜವಾಬ್ದಾರಿ, ನಮ್ಮ ಅಭಿಮಾನ ಅದು. ಕನ್ನಡವೆಂದರೆ ಏನೋ ಪ್ರೀತಿ, ಅದು ಯಾವುದೋ ಜನ್ಮದ ಬಂಧ. ಕನ್ನಡಮ್ಮನೇ ನನ್ನ ತಾಯಿ, ನಾನು ಅವಳ ಕಂದ ಅನ್ನುವ ಕವಿಯ ಮಾತಿದೆಯಲ್ಲ, ಹಾಗೆ ನಾವೆಲ್ಲರೂ ಆಕೆಯ ಮಕ್ಕಳು. ಕರ್ನಾಟಕವೆಂಬುದೇ ಹೆಸರೇ ಬರಿಯ ಮಣ್ಣಿಗೆ, ಅದು ಮಂತ್ರಕಣ ಶಕ್ತಿ ಕಣ ಅಂತ ಕುವೆಂಪು ಹೇಳ್ತಾರಲ್ಲ. ಇದು ನಮ್ಮೆಲ್ಲರನ್ನೂ ಬೆಳೆಸ್ಕೊಂಡು ಬಂದಿರುವಂತಹ ಒಂದು ಪ್ರೇರಣಾ ಶಕ್ತಿ. ಇದು ನಮ್ಮೆಲ್ಲರನ್ನೂ ರೂಪಿಸಿರುವಂತಹ ಶಕ್ತಿ. ನಮಗೆ ಬದುಕಲಿಕ್ಕೆ, ನಾವು ಬೆಳೆಯುವುದಕ್ಕೆ, ನಮ್ಗೆ ಅನ್ನ, ನಮ್ಗೆ ಉದ್ಯೋಗ, ನಮ್ಗೆ ಅರಿವು, ಇದೆಲ್ಲವನ್ನು ಪೋಷಿಸ್ತಿರುವಂಥ ತಾಯಿ ಕನ್ನಡ. ನನಗೆ ಭಾಷೆ ನನಗೆ ಅಥವಾ ನಮ್ಮೆಲ್ಲರಿಗೂ ಕೇವಲ ಮಾತನಾಡುವ ಮಾಧ್ಯಮ ಅಲ್ಲ, ನಮ್ಮೆಲ್ಲರನ್ನು ಆವರಿಸ್ಕೊಂಡಿರುವಂಥ ಪರಿಸರ ಇದು. ನಮಗೆ ಜನ್ಮ ಕೊಟ್ಟಿರುವಂಥ ನಮ್ಮ ತಾಯಿ ಬೌದ್ಧಿಕವಾಗಿ, ಸಾಮಾಜಿಕವಾಗಿ. ಈ ತಾಯಿನ ಪ್ರೀತಿಸಬೇಕಾಗಿರೋದು ನಮ್ಮೆಲ್ಲರ ಸಹಜವಾದ ಕರ್ತವ್ಯ, ವಿಶೇಷವಾದದ್ದಲ್ಲ ಅದು. ಹಂಗಾಗಿ ನಾನು ಕನ್ನಡವನ್ನು ತುಂಬ ಪ್ರೀತಿಸ್ತೀನಿ ಅಂತ ಅಂದಾಗ ನನಗೆ ತುಂಬ ದೊಡ್ಡದು ಅಂತ ಅನಿಸೋದಿಲ್ಲ. ನಾವೆಲ್ಲರೂ ಮಾಡಬೇಕಾಗಿರೋ ಕೆಲಸ ಅದು, ನಾವು ಮಾಡ್ತಿದ್ದೀವಿ ಅಷ್ಟೇ. ಈ ಪ್ರೀತಿ ವಿಸ್ತಾರ ಆಗಬೇಕದು. ಈ ಪ್ರೀತಿ ಎಲ್ಲರಲ್ಲೂ ಸಹಜವಾಗಿರಬೇಕು ಅನ್ನೋದನ್ನು ನಾನು ಹೆಚ್ಚು ಬಯಸ್ತೀನಿ. ನಾನು ಬದುಕುವ ಭಾಷೆ ಕನ್ನಡ, ನಾನು ಅನುಭವಿಸುವ ಭಾಷೆ ಕನ್ನಡ, ನನ್ನ ಪರಿಸರದ ಭಾಷೆ ಕನ್ನಡ, ನನ್ನ ತಾಯಿಯ ಭಾಷೆಯೂ ಕನ್ನಡ, ನನ್ನ ಮಕ್ಕಳ ಭಾಷೆಯೂ ಕನ್ನಡ. ಹೀಗಾಗಿ ಕನ್ನಡ ಎಲ್ಲೆಲ್ಲೂ ಇದೆ. ಆಗ ಕನ್ನಡ ಪುಸ್ತಕಗಳು ಹೆಚ್ಚು ಕಾಣಿಸುತ್ತೆ. ನನಗೆ ಕನ್ನಡ ಅನ್ನೋದು ನನ್ನ ಹೊರಗಿನ ಅಲಂಕಾರ ಅಲ್ಲ, ಅದು ನನ್ನ ಒಳಗಿನ ಅಭಿಮಾನ, ಅದಷ್ಟೇ. ಈ ಪರ್ಸ್ಪೆಕ್ಟಿವ್ ಅಂತ ಬಂದರೆ ಸರ್, ಯಾವುದೋ ಒಂದು ಪುಸ್ತಕ ಓದಬೇಕಾದ್ರೆ ಬೇರೆ ಒಬ್ಬೊಬ್ಬರಿಗೂ ಒಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ ಪುಸ್ತಕ ಓದಬೇಕಾದ್ರೆ. ಅದು ಹೆಂಗೆ ಒಳ್ಳೇದಾಗ ಹೆಂಗೆ ಅದು? ಇವತ್ತಿಗೆ ಈ ಅಭಿಪ್ರಾಯಗಳು ಹೆಚ್ಚು ಬರ್ತಿದೆ. ಮಕ್ಕಳು ಕೇಳ್ತಾರೆ, ಯಾಕೆ ಓದಬೇಕು, ಪುಸ್ತಕ ಓದೋದ್ರಿಂದ ಏನು ಲಾಭ ಇದೆ ನಮಗೆ? ಸ್ಕೋಪ್ ಬಗ್ಗೆ ಮಾತಾಡ್ತಾರೆ, ಏನು ಸ್ಕೋಪ್ ಇದೆ ಅದರಿಂದ ಅಂತ. ಮತ್ತು ಪುಸ್ತಕಗಳನ್ನೇ ಓದ್ತಿರೋದ್ರಿಂದ ಏನು ಕೆಲಸ ಸಿಗುತ್ತಾ ನಮಗೆ, ಬದುಕನ್ನು ಕಟ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ನಮಗೆ? ಈ ಥರದ್ದೆಲ್ಲ ಪ್ರಶ್ನೆಗಳಿದೆ. ಮತ್ತು ನಾವು ಹೇಳುವಂಥ ಪುಸ್ತಕದ ಉದಾಹರಣೆಗಳು ನಮ್ಮ ಸಿಲೆಬಸ್ಸಲ್ಲಿ, ಪಠ್ಯಕ್ರಮದಲ್ಲಿ ಇಲ್ಲಲ್ಲ ಸರ್, ಮತ್ತೆ ಯಾಕೆ ಓದಬೇಕು ಇದನ್ನು ಓದಿರೋರೆಲ್ಲರೂ ಬದುಕ್ತಿದಾರಲ್ಲ ನಮ್ಮ ನಡುವೆ, ನಾವೇ ಯಾಕೆ ಸಪ್ರೇಟಾಗಿ ಓದಬೇಕು ಅನ್ನೋದೆಲ್ಲ ಈ ಥರದೊಂದಷ್ಟು ಬಾಲಿಶವಾದ ಪ್ರಶ್ನೆಗಳು ನನ್ನ ಕಿವಿಗೂ ಬರ್ತಿರುತ್ತೆ. ಒಬ್ಬ ಮನುಷ್ಯ ತನ್ನ ಜೀವಿತಾವಧಿನಲ್ಲಿ ಒಂದು ಬದುಕನ್ನಷ್ಟೇ ಬದುಕಬಹುದು, ಆದರೆ ಓದುಗ ಮಾತ್ರ ಹಲವಾರು ಬದುಕುಗಳನ್ನು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಓದುಗನಿಗೂ ಓದುಗನಲ್ಲದವನಿಗೂ ಇರುವಂಥ ವ್ಯತ್ಯಾಸ. ಮತ್ತೆ ಬದುಕನ್ನು ಪ್ರೀತಿಸುವ ಹಲವಾರು ದಾರಿಗಳು ನಮಗೆ ಓದೋದ್ರ ಮೂಲಕ ಸಿಗುತ್ತೆ. ಪ್ರೀತಿಸಬೇಕಿದೆ ಬದುಕನ್ನು. ನಾನು ಇವತ್ತಿನ ದಿನಪತ್ರಿಕೆಯನ್ನು ತೆರೆದು ನೋಡಿದಾಗ 19 ವರ್ಷದ ಒಬ್ಬ ಬಾಲಕ ತಾನು ಪ್ರೀತಿಸಿದ ಹುಡುಗಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಆತನೇ ಹೋಗಿ ತನ್ನ ಬೈಕ್ನಿಂದ ಬಸ್ಸಿಗೆ ಡಿಕ್ಕಿ ಹೊಡೆದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋದನ್ನು ಓದಿದೆ.
19 ವರ್ಷದ ಒಬ್ಬ ಯುವಕನಿಗೆ ತಾನು ಬದುಕಬೇಕು ಅನ್ನುವಂಥ ಒಂದು ಸ್ಫೂರ್ತಿಯನ್ನು ನಮ್ಮ ಪಠ್ಯಕ್ರಮವೋ, ನಮ್ಮ ಶಿಕ್ಷಣವೋ, ನಮ್ಮ ಕಲಿಕಾ ಕ್ರಮಗಳು ಒದಗಿಸ್ಕೊಡ್ಲಿಲ್ಲ ಅಂತಂದರೆ ಆ ಮಗು ಬೇರೆ ಯಾವುದೋ ಬೇಕಿತ್ತು ಅಂತ ಅನಿಸುತ್ತೆ ನನಗೆ. ಬೇರೆ ಯಾವುದನ್ನು ಓದಿಸ್ಬೇಕಿತ್ತು ಆತನ ಕೈನಲ್ಲಿ. ಬದುಕು ಕೇಂದ್ರಿತವಾಗಿರುವಂತಹ ಕಂಟೆಂಟನ್ನು ಪ್ರೊವೈಡ್ ಮಾಡಿದಾಗ ಮಾತ್ರ ನಮ್ಮ ನಡುವೆ ಇವತ್ತಿರುವಂಥ ಇಂಥ ಸಾವಿರಾರು ಸಾಮಾಜಿಕ ಸಮಸ್ಯೆಗಳ ಪರಿಹಾರ ಸಿಗುತ್ತೆ. ಅದಕ್ಕೋಸ್ಕರ ಓದಬೇಕು. ನಮಗೆ ಓದು ಮತ್ತೆ ಮತ್ತೆ ನಮ್ಮ ಮನುಷ್ಯರನ್ನಾಗಿಸುತ್ತೆ. ನಾವು ಸಮಾಜಕ್ಕೆ ತೆರೆದುಕೊಂಡಾಗ ಯುದ್ಧಗಳು ಕೇಳಿಸುತ್ತೆ, ಅಸಮಾನತೆ ಕೇಳಿಸುತ್ತೆ, ಧರ್ಮ ಗಲಭೆಗಳು ಕೇಳಿಸುತ್ತೆ, ಅತ್ಯಾಚಾರಗಳು, ಭ್ರಷ್ಟಾಚಾರಗಳು, ಅನಾಹುತಗಳು ಇಂಥದ್ದೇ ಹೆಚ್ಚು ಕೇಳಿಸ್ತಿರುತ್ತಲ್ಲ, ಅಕ್ರಮಗಳು. ಇದೆಲ್ಲದಕ್ಕೂ ಎಲ್ಲಿದೆ ಪರಿಹಾರ? ನೀವು ಓದಿದ್ರೆ ಖಂಡಿತ ಸಿಗುತ್ತೆ. ಇದನ್ನು ಓದು ಅಂದರೆ ನಮ್ಮ ಅರಿವಿನ ಪ್ರಜ್ಞೆ ವಿಸ್ತಾರವಾದಷ್ಟು ಇಂಥ ಸಮಸ್ಯೆಗಳನ್ನು ನಾವು ಮಿತ ಮಾಡ್ತಾ ಬರ್ಬೋದು, ಸಮಸ್ಯೆಗಳನ್ನು ದೂರ ಉಳಿತಾ ಬರ್ಬೋದು. ಈ ನಾಗರಿಕ ಸಮಸ್ಯೆಗಳನ್ನು ಅಥವಾ ಮನುಷ್ಯನ ಆಂತರ್ಯದ ಸಮಸ್ಯೆಗಳೆಲ್ಲವನ್ನು ತಣಿಸುವ ಒಂದು ಪರಿಣಾಮಕಾರಿ ಸಾಧನ ಅಂತಂದರೆ ಅದು ಪುಸ್ತಕ ಮತ್ತು ಅದರದ್ದು ಓದು, ಅದರ ಒಡನಾಟ ಅಂತ. ಓದಿಂದ ಮಾತ್ರವೇ ನಮ್ಗೆ ಹಲವಾರು ಬದುಕುಗಳನ್ನು ಹುಡುಕಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ನಾನು ಕೇಳ್ತೀನಿ, ನಿಮ್ಗೆ ಎಷ್ಟು ಬದುಕುಗಳು ಗೊತ್ತಿದೆ? ಎಷ್ಟು ಬದುಕುಗಳನ್ನು ಎಟ್ಕಿಸ್ಕೊಂಡಿದ್ದೀರಿ ನಾವು? ನಾನು ಕೇಳುವುದು, ನಿಮಗೆ ಸಾಧ್ಯನಾ ವಿವೇಕಾನಂದರನ್ನ ಎಟ್ಕಿಸ್ಕೊಳ್ಳುವುದಕ್ಕೆ? ಕಲಾಮನ್ನು ಹತ್ರ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ ನಿಮಗೆ? ಗಾಂಧೀಜಿನ ನಿಮ್ಮ ಒಳಗಡೆ ನಿಮ್ಮ ಪಕ್ಕ ತಂದು ಕೂರಿಸ್ಕೊಳ್ಳೋಕೆ ಸಾಧ್ಯ ಆಗ್ಬೋದಾ ಇವತ್ತಿಗೆ? ಹಾಗೆ ಐನ್ಸ್ಟೀನ್ ವಿಷಯದಲ್ಲಿ, ಪೆರಿಯಾರ್ ರಾಮಸ್ವಾಮಿಯವ್ರ ವಿಷಯದಲ್ಲಿ, ಕಾರ್ಲ್ ಮಾರ್ಕ್ಸ್ ವಿಷಯದಲ್ಲಿ, ಚೆಗುವಾರ ವಿಷಯದಲ್ಲಿ, ಅಕ್ಕಮಹಾದೇವಿ ವಿಷಯದಲ್ಲಿ ಇದೆಲ್ಲ ಸಾಧ್ಯ ಆಗ್ಬೋದಾ? ನಮ್ಮ ಬದುಕಿನ ಜೊತೆಗೆ ಅವರನ್ನು ಅಥವಾ ಅವ್ರ ಬದುಕಿನ ಜೊತೆಗೆ ನಮ್ಮನ್ನು ಬೆಸೆದುಕೊಳ್ಳುವುದಕ್ಕೆ ಖಂಡಿತ ಸಾಧ್ಯ ಇದೆ. ಓದಿದಾಗ ಮಾತ್ರ ಈ ಎಲ್ಲರ ಜೊತೆ ಬದುಕಬಹುದು ನಾವು, ಅಥವಾ ಇವರೆಲ್ಲರನ್ನೂ ನಮ್ಮ ಬದುಕಿನೊಳಗಡೆ ಎಳೆದುಕೊಳ್ಬಹುದು. ಎಂಥ ಅದ್ಭುತವಾದ ಮಾರ್ಗ ಹೋದಲ್ಲ. ಸೊ ನನ್ನ ಓದಿನ ಮೂಲಕ ನನಗೆ ಅಬ್ದುಲ್ ಕಲಾಂ ದಕ್ತಾರೆ ಅನ್ನೋದಾದರೆ ಮತ್ತು ಓದಿ ಅಂತ ಪುಣ್ಯದ ಕಾರ್ಯ. ಹೌದು. ಮತ್ತು ನಾವು ಇದು ಎಜುಕೇಷನ್ ಸಿಸ್ಟಮ್ ಅಂತ ಬಂದರೆ, ಇವಾಗ ನೀವು ಚಿಕ್ಕವರಿದ್ದಾಗ ಇರೋ ಪಾಠಗಳಾಗಲಿ, ಪದ್ಯಗಳಾಗಲಿ, ನಾವು ಚಿಕ್ಕವರಿರೋ ಅವಾಗಿಂದಾಗಲಿ ಇವಾಗಿಲ್ಲ. ಅದು ಯಾಕೆ ಅಂತ? ಬದಲಾವಣೆ ಈ ಜಗದ ತತ್ವ. ಅದು ಯಾವುದೂ ನಿರಂತರವಾಗಿರುವುದಿಲ್ಲ. ಜಗತ್ತಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ಅದನ್ನೇ ಬಸವಣ್ಣ ಹೇಳೋದು, ಇಲ್ಲಿ ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಅಂತ. ಯಾವುದೋ ಒಂದೇ ತತ್ವದೊಂದಿಗೆ, ಅಭಿಪ್ರಾಯಗಳೊಂದಿಗೆ, ವ್ಯವಸ್ಥೆಗಳೊಂದಿಗೆ ಮನುಷ್ಯ ನಿರಂತರ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬದಲಾಗ್ತಿರ್ಬೇಕು. ಅದು ಒಳ್ಳೆಯದು, ಅದು ಒಳಿತದ್ದು. ಆದರೆ ನೀವು ಕೇಳ್ತಿರೋ ಪ್ರಶ್ನೆಯಲ್ಲಿ ಗುಣಾತ್ಮಕತೆ ಇದೆ ಅಂತ ನನಗೆ ಅನಿಸುತ್ತೆ. ಅಂದರೆ ಅಷ್ಟು ಮೌಲ್ಯ ತುಂಬಿದ ಪಠ್ಯವಸ್ತು ಇವತ್ತಿನ ಕಾಲಘಟ್ಟಕ್ಕೆ ಬರ್ತಿಲ್ಲ ಹೆಚ್ಚು. ನಾವೆಲ್ಲ ಗೋವಿನ ಹಾಡು ಕೇಳ್ಕೊಂಡು ಬೆಳ್ಕೊಂಡು ಬಂದವರು. ಸೊ ಗೋವಿನ ಹಾಡಿನ ಪದ್ಯದ ಧರ್ಮನೋ, ಸತ್ಯನೋ, ಪ್ರಾಮಾಣಿಕತೆಯೋ ನಮ್ಗದನ್ನು ಪ್ರಭಾವಿಸ್ತು. ಆ ಥರದ ಪದ್ಯಗಳು ಇವತ್ತಿಗಿಲ್ಲ ಅನ್ನೋದಿರ್ಬೋದು. ಖಂಡಿತ ಇವತ್ತಿಗೂ ಇದೆ, ಇಲ್ಲ ಅಂತಲ್ಲ. ಆದರೆ ಅದು ತಲುಪ್ತಿಲ್ಲ ವಿದ್ಯಾರ್ಥಿಗಳಿಗೆ, ಅದಷ್ಟೇ ಸತ್ಯವಾದ ಮಾತು. ಆಮೇಲೆ ನಮಗೆ ಯಾರಿಗೂ ಪಠ್ಯ ವಸ್ತುವಿನ ಜೊತೆಗೆ ಬಂಧಿಸಿಟ್ಟಿಲ್ಲ ಯಾರನ್ನು. ಯಾವುದೇ ಒಂದು ಪಠ್ಯಪುಸ್ತಕ ಅದನ್ನು ತೆರೆದಾಗ ಪಠ್ಯಪುಸ್ತಕ ರಚನಾ ಮಂಡಳಿ ಒಂದಷ್ಟು ಉದ್ದೇಶಗಳನ್ನು ಕೊಟ್ಟಿದೆ. ನೀವು ಈ ಪಠ್ಯವಸ್ತುವನ್ನು ಹೆಂಗೆ ಪಾಠ ಮಾಡಬೇಕು, ಯಾವ ಉದ್ದೇಶಗಳನ್ನು ಮೂಲಕ ಅಥವಾ ಯಾವ ಉದ್ದೇಶಗಳನ್ನು ಈಡೇರಿಸುವುದಕ್ಕೆ ಈ ಪಠ್ಯವಸ್ತುವನ್ನು ಅನುಕೂಲಿಸಬೇಕು ಕಲಿಕೆಯ ವಿವಿಧ ಹಂತಗಳಲ್ಲಿ ಅಂತ ಅವರೇ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಪಠ್ಯವಸ್ತುವನ್ನು ಇದ್ರಾಚೆಗೂ ಶ್ರೀಮಂತಗೊಳಿಸಿ ಅಂತ ಹೇಳುತ್ತದೆ. ಈ ಚೌಕಟ್ಟಿದಲ್ಲಿ ಚೌಕಟ್ಟಿನ ಆಚೆಗೆ ಅದನ್ನು ಶ್ರೀಮಂತಗೊಳಿಸಿ, ಮಕ್ಕಳುಗಳಿಗೆ ಬಾಯಿ ಪಾಠ ಅಥವಾ ಕಂಠಪಾಠ ವಿಧಾನದಿಂದ ಮುಕ್ತಗೊಳಿಸಿ ನೀವು. ಮತ್ತೆ ಈ ಪಠ್ಯವಸ್ತುವನ್ನ ಒಂದು ಕ್ರಮ ಅಷ್ಟೇ, ಅದು ಈ ಒಂದು ಸಾಧನ ಅಷ್ಟೇ. ಇದಕ್ಕಿಷ್ಟೇ ಸೀಮಿತವಾಗಬೇಡಿ, ಅದರ ಆಚೆಗೆ ಹೋಗಿ ನೀವು ಬದುಕಿ ಮಕ್ಕಳನ್ನ ಬದುಕಿಸಿ ಅಂತ ಹೇಳ್ತಿದ್ದಾರೆ. ಅಂದರೆ ಇವತ್ತಿಗೆ ನಮಗೆ ಪ್ರಿಸ್ಕ್ರೈಬ್ಡ್ ಆಗಿರುವಂಥ ಅಥವಾ ಪರಿಷ್ಕೃತಗೊಂಡಿರುವಂತಹ ಸಿಲೆಬಸ್ ಅಂತ ಏನಿದೆ, ಇದ್ರ ಆಚೆಗೂ ಬಂದು ಹಲವಾರು ಸಾಹಿತ್ಯವನ್ನು ಅಥವಾ
ವಿಷಯ ವಸ್ತುವನ್ನು ನಾವು ಮಕ್ಕಳುಗಳಿಗೆ ತಲುಪಿಸುವ ಅವಕಾಶಗಳು ಖಂಡಿತ ಇದೆ. ಆ ಸ್ವಾತಂತ್ರ್ಯವೂ ಇದೆ, ಅವಕಾಶವೂ ಇದೆ. ಆದರೆ ಯಾಕೋ ನಮ್ಗೆ ಇದು ಯಾವುದು ಅರ್ಥ ಆಗ್ತಿಲ್ಲ, ಕೇಳಿಸ್ತಿಲ್ಲ, ಕಾಣಿಸ್ತಿಲ್ಲ. ಇದು ಬಹುಶಃ ಶಿಕ್ಷಕರ ತಪ್ಪುಗಳು ಇರ್ಬೋದು ಅಂತ ಅನ್ಸುತ್ತೆ. ಏನಿವತ್ತು ನಮ್ಗೆ ಪ್ರಿಸ್ಕ್ರೈಬ್ಡ್ ಆಗಿದೆ ಅದು ಹೇಗೋ ಇರಲಿ, ಅದು ತಪ್ಪು ಸರಿನೋ ಒಳ್ಳೆಯದೋ ಕೆಟ್ಟದೋ ಅದನ್ನು ತೀರ್ಮಾನ ಮಾಡುವ ಅಧಿಕಾರ ನಮಗಿಲ್ಲ. ಅದಕ್ಕೊಂದು ರಚನಾ ಮಂಡಳಿ ಇದೆ, ಅದಕ್ಕೊಂದು ವ್ಯವಸ್ಥೆ ಇದೆ, ಅದು ರೂಪಿಸಿಟ್ಟಿದೆ, ಅದು ಸರಿ. ಮತ್ತು ಅದಕ್ಕೆ ಯಾಕೆ ಬಂಧನ, ಅದಕ್ಕೆ ಸೀಮಿತ ಯಾಕಿರಬೇಕು? ನಾವು ಶಿಕ್ಷಕರಾಗಿ, ವಿದ್ಯಾರ್ಥಿಗಳಾಗಿ, ಕಲಿಕಾರ್ಥಿಗಳಾಗಿ, ಪ್ರಶಿಕ್ಷಣಾರ್ಥಿಗಳಾಗಿ ಅದನ್ನು ಮೀರಿ ನಾವು ಕಲಿತುಕೊಳ್ಳುವಂಥ ಸಾಧ್ಯತೆಗಳು, ಅವಕಾಶಗಳು, ಸ್ವಾತಂತ್ರ್ಯ ಎಲ್ಲರಿಗೂ ಇದೆ. ಸೊ ಜಸ್ಟ್ ಗೋ ಬಿಯಾಂಡ್ ದಟ್. ಆಚೆಗೆ ಬಂದು ಬದುಕಿ, ಆಚೆಗೆ ಬಂದು ಕಲೀರಿ, ಹಾರಾಡಿ. ಸೊ ಇವಾಗ ನಮ್ಮ ತರಗತಿನಲ್ಲಿ ನಮ್ಮ ಸಿಲೆಬಸ್ ಅನ್ನುವುದು ನಮ್ಗೊಂದು ದಾರಿ ಮಾಡಿಕೊಡ್ತಿದೆ, ಈ ದಾರಿನಲ್ಲಿ ನಡಿ ಅಂತ. ಹಾಗಂತ ಕಾರಣಕ್ಕೆ ಇದೊಂದೇ ದಾರಿನಲ್ಲಿ ಬದುಕಿ ಅಂತ ಹೇಳ್ತಿಲ್ಲ. ಅದು ಈ ದಾರಿ ಮೂಲಕ ನಡೆದು ನೀವು ಹಲವಾರು ದಾರಿಗಳನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಿದೆ. ಸೊ ಆಚೆ ಬಂದು ಕಲೀಲಿಕ್ಕೆ ಇಷ್ಟೆಲ್ಲ ಇದೆ ಅಲ್ಲ, ಇದು ಸಿಲೆಬಸ್ ಒಳಗೂ ಹೊರಗೂ ನಮ್ಮ ಶ್ರೀಮಂತಗೊಳಿಸುತ್ತೆ ನಿರಂತರವಾಗಿ. ಮತ್ತು ಜೀವನ ಅಂತ ಬಂದರೆ ಸರ್, ಇವಾಗ ನೀವು ಅನುಭವಿಸಿದಷ್ಟು ನಮಗೆ ಇದಿಲ್ಲ, ಅನುಭವ ಇಲ್ಲ. ಬಟ್ ಜೀವನದ ಒಂದು ಕಾರಣ ಅಂತಂದರೆ ಏನಂತ ಹೇಳ್ತೀರಾ ನೀವು? ಕುವೆಂಪು ಅವ್ರ ಮಾತಿದೆ, ಇಂತಹ ಸುಂದರ ಪ್ರಾತಃ ಕಾಲದಿ ಜೀವಿಗೆ ಜೀವಿಸುವುದಕ್ಕಿಂತ ಪರಮಧ್ಯೇಯ ಮತ್ತೊಂದಿಲ್ಲ ಅಂತ. ಬದುಕುವುದೇ ಬದುಕಿನ ಪರಮಧ್ಯೇಯ. ಆದರೆ ಹೇಗೆ ಬದುಕಬೇಕು ಅನ್ನೋದು ಭಾಳ ಮುಖ್ಯವಾದ ಸಂಗತಿ. ನಿನಗೆ ಕೇಳಿಲ್ಲವಂತಾಗಿ ನಾನು ಒಲಿದಂತೆ ಹಾಡುವೆ. ನಮ್ಮ ಸಾಹಿತ್ಯದ ಬೇರೆ ಬೇರೆ ಸಂದರ್ಭದ ಪಂಪನಿಂದ, ವಚನ ಸಾಹಿತ್ಯದಿಂದ, ದಾಸ ಸಾಹಿತ್ಯದಿಂದ, ಆಧುನಿಕ ಸಾಹಿತ್ಯ ತನಕನೂ ಈ ತತ್ವವನ್ನು ಭಿನ್ನ ಭಿನ್ನವಾಗಿ ಪ್ರತಿಪಾದಿಸ್ತಾ ಬರ್ತಿದ್ದಾರೆ ಅವರು. ಹೆಂಗೆ ಬದುಕಬೇಕಂತಂದ್ರೆ ಮತ್ತೊಬ್ಬರಿಗೆ ಯಾವತ್ತು ಕೇಳಾಗಿರಬಾರ್ದು, ಕೆಟ್ಟದಾಗಬಾರ್ದು. ಅದು ಕೇವಲ ನಮ್ಮ ಕ್ರಿಯೆಯ ಮೂಲಕ ಅಷ್ಟೇ ಅಲ್ಲ, ಅದು ನಮ್ಮ ನಡವಳಿಕೆಯ ಮೂಲಕವೂ, ನಮ್ಮ ಮಾತಿನ ಮೂಲಕವೂ, ಮೀರಿ ನಮ್ಮ ಆಲೋಚನೆ ಮೂಲಕವೂ ಬೇರೆ ಯಾರಿಗೂ ಕೆಡಕಾಗಬಾರ್ದು. ಹಾಗೆ ಬದುಕೊಳ್ಬೇಕಲ್ಲ, ಅದಕ್ಕೆ ನಮಗೆ ಇಂಥದ್ದೊಂದು ಪರಿಸರ ಬೇಕಿದೆ. ಮತ್ತೆ ಕಾರಂತರದ್ದು ತುಂಬ ಒಳ್ಳೆ ಮಾತಿದೆ, ಬದುಕಿನ ನಿಜವಾದ ಅರ್ಥ ಅಡಗಿರುವುದು ಕೆಳಸ್ತರದಲ್ಲಿ ಅಂತ. ಈ ಕೆಳಸ್ತರದ ಬದುಕುಗಳು ನಮಗೆ ಕಾಣಿಸ್ತಿಲ್ಲ, ಕೇಳಿಸ್ತಿಲ್ಲ, ಅದರ ಸಂಪರ್ಕಕ್ಕಿಲ್ಲ ನಮಗೆ. ಮತ್ತೊಬ್ಬರ ಹಸಿವು, ಮತ್ತೊಬ್ಬರ ಕಣ್ಣೀರು, ಅವರ ಅಸಹಾಯಕತೆ, ಅವರ ದಯನೀಯ ಪರಿಸ್ಥಿತಿಗಳು, ಸಂಕಟಗಳು, ಅವರ ಕಣ್ಣೀರು ನಮಗೆ ತಾಕ್ತಿಲ್ಲ ಅನ್ನೋದಾದರೆ, ಯಾರ್ದೋ ಒಬ್ರದ್ದು ಸಾವು ನನಗದೊಂದು ಸಂಕಟ ತಂದು ಕೊಡ್ತಿಲ್ಲ ಅಂತಂದರೆ ನಾವಿನ್ನೂ ಮನುಷ್ಯರಾಗಿ ವಿಕಾಸ ಹೊಂದಿಲ್ಲ ಅಂತಲೇ ಅರ್ಥ. ಈ ಮಾತನ್ನು ಮುಂಚೆ ಹೇಳಿದ್ದೆ ನಾನು. ನಾವು ಮನುಷ್ಯರಾಗಿ ಅರಳಿಕೊಳ್ಳುವುದಕ್ಕೆ ಇರುವಂಥ ಸಾಧ್ಯತೆ ಈ ಸಾಹಿತ್ಯದ ಮಾರ್ಗ. ಅದಕ್ಕೆ ಓದಬೇಕು. ಇದೆಲ್ಲವೂ ನಮಗೊಂದು ಒಳ್ಳೆ ಬದುಕನ್ನು ರೂಪಿಸ್ಕೊಳ್ಳಿಕ್ಕಿರುವಂಥ ಸಾಧ್ಯತೆ. ಬದುಕಿನ ಬಹುದೊಡ್ಡ ಕಾರಣ ಏನು? ಬದುಕುವುದಷ್ಟೇ ಆಗಿದೆ. ಹೇಗೆ ಬದುಕಬೇಕಂತಂದರೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಎಂಥ ಸರಳವಾದ ತತ್ವದ, ಸರಳವಾದ ಭಾಷೆಯಲ್ಲಿ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಇಂಥದ್ದೊಂದು ನೈತಿಕತೆಯನ್ನು, ಇಂಥದ್ದೊಂದು ಮಾರ್ಗವನ್ನು ಸಾಹಿತ್ಯ ನಮಗೆ ಒದಗಿಸ್ಕೊಡ್ತಿದೆ. ಹಿಂಗೆ ಹಲವಾರಿದೆ. ಬಸವಣ್ಣವರು ಭಾಳ ಅದ್ಭುತವಾದ ಒಂದು ವಚನ ಇದೆ, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ವ್ಯತ್ಯಾಸವಾದಡೆ ನನ್ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ. ಅಂದರೆ ಬದುಕು ಮತ್ತು ಮಾತು ಮತ್ತು ನಡವಳಿಕೆ ನಡುವೆ ಸ್ವಲ್ಪವೂ ಅಂತರ ಇಲ್ಲದೆ ಹಾಗೆ ಬದುಕಬೇಕು ಅನ್ನುವಂತಹ ಈ ತಿಳಿವನ್ನು ನಮಗೆ ಸಾಹಿತ್ಯ ಕೊಡುತ್ತೆ. ಬದುಕಿಗೆ ಈ ಥರದ ಹಲವಾರು ಕಾರಣಗಳಿದೆ. ಪರಮ ಕಾರಣ ಬದುಕುವುದಷ್ಟೇ ಆಗಿದೆ. ನಡೆ ನುಡಿ ಅಂದ ತಕ್ಷಣ ಅದೆಲ್ಲ ಒಂದು ನೆನಪಾಯ್ತು ಸರ್. ನಮ್ಮ ತಂದೆ ಹೇಳ್ತಿದ್ರೆ ಯಾವಾಗಲೂ, ಆಡದಲ್ಲೇ ಮಾಡುವವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ಅಧಮತಾನ ಆಡಿ ಮಾಡದವ ಸರ್ವಜ್ಞ ಅಂತ. ಅದ್ರ ಬಗ್ಗೆ ಏನು
ಇದು ತುಂಬ ಬೇರೆಯಾದ ತತ್ವ ಇವತ್ತಿಗೆ ತುಂಬ ಪ್ರಸ್ತುತವಾಗಿದೆ. ಇವತ್ತಿಗೆ ನಮಗೆ ಮಾಡೋದಕ್ಕಿಂತ ಆಡೋದು ಜಾಸ್ತಿ ಆಗಿದೆ. ಮನುಷ್ಯನಿಗೆ ಈ ಐಡೆಂಟಿಟಿ ಡಿಸೀಸ್ ಅಂತ ಕರಿತೀನಿ ನಾನು ಅದನ್ನು. ತನ್ನ ಗುರುತಿಸಿಕೊಳ್ಳುವಂತಹ ಕಾಯಿಲೆ ಬಂದ್ಬಿಟ್ಟಿದೆ. ಹೆಸರಿನ ಕಾಯಿಲೆ ಇದು. ಮುನ್ನೆಲೆ ಬರಬೇಕು ಅನ್ನುವಂಥ ಕಾಯಿಲೆ, ಪ್ರಚಾರದಲ್ಲಿರಬೇಕು ಅನ್ನೋ ಕಾಯಿಲೆ. ಇದೊಂಥರ ಮನೋರೋಗ ಇದು. ಕುವೆಂಪು ಇದನ್ನು ಬೆರಳಿಗೆ ಕೊಡೋ ನಾಟಕದಲ್ಲಿ ತುಂಬ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಏಕಲವ್ಯ ತನ್ನ ತಾಯಿ ಬಳಿ ಬಂದು ಅಬ್ಬೆ ನನ್ನ ಹೆಸರೇನು ಅಂತ ಕೇಳಿದಾಗ ಕುವೆಂಪು ತಾಯಿ ಮೂಲಕ ಹೇಳುವಂಥ ಮಾತು, ಈ ಪೆಸರಾಸೆ ಎಂಬುದು ನಾಗರಿಕ ಸಮಾಜಕ್ಕೆ ಅಂಟಿದ ಮನೋಜಾಡ್ಯ ಕಣ ಅಂತ. ಮನಸ್ಸಿಗಂಟಿರುವಂಥ ಕಾಯಿಲೆಗಳಿದು. ಹೆಸರು, ಕೀರ್ತಿ, ಪ್ರಶಸ್ತಿ, ಈ ಥರದ್ದೆಲ್ಲವು. ಮತ್ತು ನಾವು ಪ್ರಚಾರಕ್ಕೆ ಹೆಚ್ಚು ಇಷ್ಟಪಡ್ತಿದ್ದೀವಿ ಇವತ್ತು. ಮಾಡಿರೋ ಸಣ್ಣ ಕೆಲಸ ಅದಕ್ಕೆ ದೊಡ್ಡ ಪ್ರಚಾರಗಳನ್ನು ಅಪೇಕ್ಷೆ ಮಾಡ್ತಿದ್ದೀವಿ. ಬಸವಣ್ಣ ಹೇಳ್ತಾರೆ, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ನೋಡುವಂತಿರಬೇಕು, ನೋಡದಂತಿರಬೇಕು, ನೋಡುವ ನೋಟದೊಳಗೂ ತಾನಿಲ್ಲದಂತಿರಬೇಕು, ನಮ್ಮ ಕೂಡಲ ಸಂಗಮ ದೇವನ ನೆನೆಯುತ್ತಾ ನೆನೆಯದಂತಿರಬೇಕು. ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಅವರು, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡಿ ಕೆಟ್ಟರು ಮನವಿಲ್ಲದೆ ಅಂತ. ನಾವು ನಿಜ ಇಲ್ಲದೆ ಹೋದರೆ ಅಂದರೆ ಬೇರೆ ಏನೋ ಅಪೇಕ್ಷೆ ಇಟ್ಕೊಂಡು ಕೊಡ್ತಿದ್ದೀವಿ, ಉಪಕಾರ ಮಾಡ್ತಿದ್ದೀವಿ. ಅದರಿಂದ ಬೇರೆ ಏನೋ ಸ್ವಾರ್ಥ ಕೇಂದ್ರಿತವಾದ ಈ ಹುಚ್ಚುತನಗಳಿದೆಯಲ್ಲ ಮನುಷ್ಯನಿಗೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ಈ ಕಾಯಿಲೆ ಬೇಗ ವಾಸಿ ಆದರೂ ಒಳ್ಳೆಯದಷ್ಟೇ. ನಮಗೆ ಇದು ತುಂಬ ಜಾಸ್ತಿ ಆದಷ್ಟು ಕ್ಯಾನ್ಸರ್ ಆಗ್ಬಿಡುತ್ತೆ ನಮಗೆ. ಈ ಹುಚ್ಚುತನ ಅನಿಸುತ್ತೆ, ಈ ಸಾಮಾಜಿಕ ಹುಚ್ಚುತನಗಳಿದೆಲ್ಲ. ಕುವೆಂಪು ಕುರಿತು ಜಿ ಶಿವರುದ್ರಪ್ಪ ಅವರು ತುಂಬ ಅದ್ಭುತವಾದ ಒಂದು ಪದ್ಯ ಬರೆದಿದ್ದಾರೆ. ಈ ಪುಸ್ತಕ ಆಗಲಿಲ್ಲ ಅಂದರೆ ಹೇಳ್ತೀನಿ. ಅವರು ಕುವೆಂಪು ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ, ನಿಮ್ಮಿಂದ ಪಡೆದ ಹೊಸ ಹುಟ್ಟುಗಳ ಗುಟ್ಟುಗಳ, ನೀವು ಕಲಿಸಿದಿರಿ ನನಗೆ ತಲೆ ಎತ್ತಿ ನಿಲ್ಲುವುದನ್ನು, ನಿರ್ಭಯವಾಗಿ ನಡೆಯುವುದನ್ನು ಮತ್ತು ಸದ್ದಿರದೆ ಬದುಕುವುದನ್ನು ಅಂತ. ಸದ್ದಿರದೆ ಬದುಕುವುದಿದೆಯಲ್ಲ, ಎಂಥ ಅದ್ಭುತ. ನೀವು ಕಲಿಸಿದಿರಿ ನನಗೆ ಸದ್ದಿರದೆ ಬದುಕುವುದನ್ನು ಅಂತ. ಇದು ನೀವು ಕೇಳಿದ ಪ್ರಶ್ನೆ ತುಂಬ ಅದ್ಭುತವಾದ ಉತ್ತರ ಅಂತ ಅನ್ಕೊಳ್ತೀನಿ ನಾನು ನನ್ನ ಮಟ್ಟಿಗೆ. ಅದನ್ನೇ ಸರ್ವಜ್ಞ ಅವರು ಆ ಬಗೆನಲ್ಲಿ ಆಡದೆ ಮಾಡುವವನು ರೂಢಿಯಲು ಉತ್ತಮನು, ಮಾಡಿಯೂ ಆಡದವನು ಉತ್ತಮನು ಅಂತ ನಾವು ಅಂದ್ಕೊಳ್ಬೋದು. ಮಾಡಬೇಕು, ಅದನ್ನು ಆಡಬಾರ್ದು. ನಮ್ಮ ಕ್ರಿಯೆ ನಮ್ಮ ಮಾತಿನ ಮೂಲಕ ಸಣ್ಣದಾಗಬಾರ್ದು. ಕ್ರಿಯೆ ಮಾಡ್ತಿರ್ಬೇಕು ನಾವು. ಮತ್ತು ಕೊಟ್ಟಿದ್ದೇನು ನಾವು ನನ್ನದೇನು ಅಲ್ವಲ್ಲ, ಅದು ಪ್ರಕೃತಿಯಿಂದ ಬಂದಿದ್ದು. ನಾವು ಇನ್ನೆಲ್ಲಿಂದನೋ ಪಡ್ಕೊಂಡಿದ್ದನ್ನು ನಾವು ಮತ್ತೊಬ್ರು ಕೊಡ್ತಿದ್ದೀವಿ. ಅದಕ್ಕೆ ಯಾಕೆ ಸದ್ದು ಮಾಡ್ತೀಯಾ? ಡಿ ವಿ ಜಿಯವರು ಭಾಳ ಚಂದ ಹೇಳ್ತಾರೆ, ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗತ್ತ ನಾದಿ ಬಂಧುಗಳ, ದಕ್ಕುವುದೇ ಜಶ ನಿನಗೆ ಮಂಕುತಿಮ್ಮ. ಇದೆಲ್ಲ ಯಾರು ಮಾಡಿದ್ರು? ನಾವು ನೀವು ಮಾಡಿದ್ದೆಲ್ಲಲ್ಲ, ಬೇರೆ ಯಾರೋ ಪುಣ್ಯಾತ್ಮರು ಮಾಡಿದ್ರು, ನಾವು ಬಳಸ್ಕೊಳ್ತಿದ್ದೀವಿ. ನಾನು ಮಾತಾಡ್ತಿದ್ದೀನಿ, ನಂದು ಮಾತು ಇದು ಭಾಳ ದೊಡ್ಡ ಅಹಂಕಾರ. ಇದು ನನ್ನದೆಲ್ಲ ಮಾತದು. ಈ ಎಲ್ಲ ಮಾತುಗಳಿಂದ ಉಪಕೃತಗೊಂಡಿದ್ದೇನೆ ನಾನು. ಮತ್ತೊಂದು ಕಡೆ ಡಿ ವಿ ಜಿ ಭಾಳ ಚಂದ ಬರೀತಾರೆ, ಇಲೆಯಿಂದ ಮೊಳಕೆ ಒಗೆಯೊಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದೂ ಸದ್ದಿಲ್ಲ, ಹೊಲಿನಿಂದ ತುಟಿಗಳನ್ನು ಮಂಕುತಿಮ್ಮ. ನೀನ್ಯಾಕೆ ಇಷ್ಟು ಮಾತಾಡ್ತೀಯ? ನಂದಿದು, ನನ್ನೂರು, ನನ್ನ ಮನೆ, ನನ್ನ ಕೇರಿ, ನನ್ನ ಜಾತಿ, ನನ್ನ ಪುಸ್ತಕ, ನನ್ನ ಸಂಸಾರ, ನನ್ನ ಕಾರು, ಯಾಕೆ ಈ ವ್ಯಾಮೋಹ ನಿಮಗೆ? ಇದೆಲ್ಲವೂ ನಮ್ಮ ಬದುಕಿನ ಪಯಣದಲ್ಲಿ ಯಾವುದೋ ಸಂದರ್ಭದಲ್ಲಿ ನಮ್ಮ ಜೊತೆ ಆದವು. ಮುಟ್ಟಿದಾಗಲೇ ಇದ್ಯಾವುದು ನಂಟು ನಮ್ಮ ಜೊತೆ ಇರಲಿಲ್ಲ. ನಂತರ ಬಂದವು, ನಂತರ ಹೊರಟು ಹೋಗ್ತವೆ. ಯಾವ ಇರುವುದಿಲ್ಲ. ಬಟ್ ಯಾಕೆ ಇದ್ರ ಬಗ್ಗೆ ಇಷ್ಟು ವ್ಯಾಮೋಹ? ಇದನ್ನು ಮೀರಿದ ಪ್ರೀತಿಗಳನ್ನು ಬೆಳೆಸ್ಕೊಳ್ಬೇಕಿದೆ ಮನುಷ್ಯ. ಈಗ ಮಾತಿನ ವಿಷಯಕ್ಕೆ ಬಂದರೆ ಸರ್, ಅದೇ ಮುತ್ತು ಮಾತೆ ಮೃತ್ಯು ಅಂತ ಹೇಳ್ತಾರೆ.
ಈಗ ಒಬ್ಬನ ಮಾತಿಂದ ಎಷ್ಟೋ ಸಂಬಂಧಗಳನ್ನು ಒಡಿಬೋದು, ಒಬ್ಬರ ಮಾತಿಂದ ಎಷ್ಟೋ ಸಂಬಂಧಗಳನ್ನು ಕೂಡಿಸ್ಬೋದು. ಮಾತಿಗೆ ಅಗಾಧವಾದ ಶಕ್ತಿ ಇದೆ, ತುಂಬ ಅಗಾಧವಾದ ಯಾಕೆಂದರೆ ಮನುಷ್ಯನನ್ನು ಅರಳಿಸುವ, ಬದಲಾಯಿಸುವ, ತಿದ್ದುವ, ಸ್ಫೂರ್ತಿಗೊಳಿಸುವ, ಒಲಿಸುವ, ಸಂತೈಸುವ, ಅರಳಿಸುವ, ಕೆರಳಿಸುವ ಎಲ್ಲ ಶಕ್ತಿ ಮಾತಿಗಿದೆ. ಮಾತು ಯಾವ ಥರ ಇರ್ತದೆ? ಇದು ತುಂಬ ದೊಡ್ಡ ಪ್ರಶ್ನೆ. ಇದು ಚಿಕ್ಕದಾಗಿ ನಾನು ಹೇಳ್ಬೋದು. ಮಾತಿನ ಕುರಿತು ಅಲ್ಲಮಪ್ರಭು ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದೊಂದು ಅಲ್ಟಿಮೇಟ್. ಅದನ್ನು ಮೀರಿ ಯಾರೂ ಮಾತನ್ನು ಮತ್ತಿನ್ನೇನೋ ಡಿಫೈನ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟು ಎತ್ತರದಲ್ಲಿ ಅಲ್ಲಮಪ್ರಭು ಹೇಳಿದರೆ ಅದು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ. ಜ್ಯೋತಿರ್ಲಿಂಗ ಅದು. ನೀವು ಇದನ್ನು ಹೆಂಗೆ ಬೇಕಾದ್ರೆ ಅರ್ಥ ಮಾಡ್ಕೊಳ್ಬೋದು. ಜ್ಯೋತಿಯ ರೀತಿನಲ್ಲಿರುವ ಲಿಂಗ ಅಂದರೆ ಯಾವುದೊಂದು ಬೆಳಕು, ಆಂತರ್ಯದ ಬೆಳಕು ಅಥವಾ ಒಳಗಿನ ಬೆಳಕು ಅಂತ ಅನ್ನೋದಾದರೆ, ಅಥವಾ ದೇವರು ಅನ್ನುವುದಾದರೆ, ಅವರು ಜ್ಯೋತಿಯ ರೀತಿ ಅಂತ ಅಂದರೆ ಇಡೀ ಮನುಕುಲವನ್ನು ಅಥವಾ ಇಡೀ ಪ್ರಕೃತಿಯನ್ನು, ಸಕಲ ಜೀವರಾಶಿಯನ್ನು ಸದಾಕಾಲವೂ ಬೆಳಕುವಂತಹ ಒಂದು ಜ್ಯೋತಿ ಯಾವುದಿದೆ ಅಂದರೆ ಅದನ್ನು ಮಾತು ಅಂತ ಕರೀತಾರೆ. ಬಸವಣ್ಣನವರು ಅದನ್ನೇ ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮಾಣಿಕ್ಯದ ದೀಪ್ತಿಯಂತಿರಬೇಕು, ವಜ್ರದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿಯ ಹೂದವುದೇನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ನಮ್ಮ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಅಂತ. ಹಾಗೆ ಮಾತಿಗೆ ಬೇರೆ 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 ಅರ್ಥ ಸಾಧ್ಯತೆಗಳಿದೆ. ಚನ್ನವೀರ ಕಣಿಯವರು ಭಾಳ ಚಂದ ಒಂದು ಮಾತು ಹೇಳ್ತಾರೆ. ನೀನು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದುವಚನ ಮೂಲಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆ ಒಡೆದು ಮಾತು ಅರಳಿ ಬರಲಿ, 3 ದಿನದ ಬಾಳು ಮಗಮಗಿಸುತ್ತಿರಲಿ ಅಂತ. ಹಾಗೆ ಮಾತು ಮೌನದ ಮೊಗ್ಗೆಯನ್ನ ಒಡೆದು ಅರಳಿ ಬರಬೇಕು ಅಂತ. ಯಾವಾಗ ಹೇಗೆ ಮಾತಾಡ್ಬೇಕಂದ್ರೆ ನಮ್ಮ ಮಾತು ನಮ್ಮ ಮೌನಕ್ಕಿಂತ ಸುಂದರವಾಗಿರ್ಬೇಕು. ಹಾಗೆ ಮಾತಾಡಬೇಕು, ಅವಾಗ ಮಾತಾಡಬೇಕು, ಹಾಗೆ ಮಾತಾಡಬೇಕು, ಅವಾಗಷ್ಟೇ ಮಾತಾಡಬೇಕು. ಮೌನಕ್ಕಿಂತ ರೂಮಿ ತತ್ವಜ್ಞಾನಿ ಬಹಳ ಅದ್ಭುತವಾದ ಮಾತಾಡ್ತಾರೆ. ಮೌನವೇ ಈ ಜಗತ್ತಿನ ಶ್ರೇಷ್ಠವಾದ ಭಾಷೆ, ಮಾತು ಅದರ ಕಳಪೆ ತರ್ಜುಮೆ ಅಂತ ಹೇಳ್ತಾರೆ. ಮೌನವೇ ಸುಂದರವಾದ ಭಾಷೆ ಅಂತ. ಮೌನವನ್ನು ಮಾತಾಡ್ತಿದ್ದೀವಿ, ಮೌನವನ್ನು ಅರ್ಥ ಮಾಡ್ಕೊಳ್ತಿದ್ದೀವಿ. ಮೌನದ ಭಾಷೆಯೋ, ಮೌನದ ಮಾತೋ, ಮೌನದ ಅರ್ಥವೋ, ಮೌನದ ಭಾವವೋ ನಮ್ಗೆ ಅರ್ಥ ಆಗ್ತಿದೆ ಅಂತಂದರೆ ವಿ ಆರ್ ಗುಡ್ ಕಮ್ಯುನಿಕೇಟರ್ಸ್. ಮಾತಿನ ಮೂಲಕ ಅರ್ಥ ಮಾಡ್ಕೊಳ್ತಿದ್ದೀವಿ ಅಂದರೆ ನಾವು ಇನ್ನೊಂದಷ್ಟು ಬೆಳಿಬೇಕಿದೆ. ಮೌನ ಅರ್ಥವಾಗ್ತಿದೆ ಅಂತಂದರೆ ಒಂದಷ್ಟು ಬೆಳ್ಕೊಂಡಿದ್ದೀವಿ ಅಂತ. ಲೇಸೆ ಕೇಳಿಸಲಿ ಕಿವಿಗೆ, ಲೇಸೆ ಕಾಣಿಸಲಿ ಕಣ್ಗೆ, ಲೇಸೆ ನುಡಿದು ಬರಲಿ ನಾಲಿಗೆಯಿಂದ ಅಂತ ಬೇಂದ್ರೆಯವರು ಹೇಳ್ತಾರೆ. ಒಳ್ಳೇದು ಕಾಣಿಸ್ಬೇಕು, ಒಳ್ಳೇದು ಕೇಳಿಸ್ಬೇಕು, ಒಳ್ಳೇದು ಮೂಡಿ ಬರಬೇಕು, ಲೇಸನುಂಡು ಲೇಸನುಸಿರಿ ಲೇಸಿ ಮೈಯ ಪಡೆದು ಬದುಕಬೇಕು ಇಲ್ಲಿ ಅಂತ. ಇಡೀ ನಮ್ಮನ್ನು ಆವರಿಸ್ಕೊಳ್ಬೇಕು ಒಳ್ಳೆಯದು, ಅದು ಒಳ್ಳೆಯ ಮಾತುಗಳು ಅಂತ. ಆ ಮಟ್ಟಿಗೆ ಮಾತನ್ನು ನಾವು ವಿಸ್ತರಿಸ್ತಾ ಹೋಗ್ಬೋದು. ಮತ್ತು ಮನುಷ್ಯ ಹುಡುಕಿಕೊಂಡ ಮತ್ತು ಮನುಷ್ಯ ಈ ನಾಗರಿಕ ಸಮಾಜವನ್ನು ಕಟ್ಟುವುದಕ್ಕೆ ಬಳಸಿಕೊಂಡ ಅಡಿಗಲ್ಲು ಯಾವುದು ಅಂದರೆ ಅದು ಮಾತು. ಈ ಮಾತಿನ ಅಡಿಗಲ್ಲಿನ ಮೇಲೇನೆ ನಾವೊಂದು ನಾಗರಿಕ ಸಮಾಜವನ್ನು ಕಟ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಒಳಗಡೆ ಬಂದ ತಕ್ಷಣ ಒಂಚೂರು ಭಯ ಆಯಿತು, ಹೆಂಗೆ ಮಾತಾಡೋದು ಒಂದೇ ಸತಿ ನನಗೂ ಗೊತ್ತಾಗಲಿಲ್ಲ ಸರ್. ಬಟ್ ನೀವು ಮಾತಾಡ್ತಾ ಅದು ನೋಡಿ ಆಯ್ತು. ಆಮೇಲೆ ಇದೇ ಮಾತಿಗಿರುವ ಶಕ್ತಿ. ಬಹುಶಃ ಮಾತನ್ನು ನಾವು ಪ್ರೀತಿಸ್ಲಿಕ್ಕೆ ಬಳಸ್ಕೊಂಡಾಗ ಅದು ಹೆಚ್ಚು ಉಪಯೋಗ ಆಗುತ್ತೆ ಅಂತ ಅನಿಸುತ್ತೆ. ಮತ್ತು ಆ ಪ್ರೀತಿ ಸಮಸ್ಯೆಯ ಪ್ರೀತಿಯಾಗಿರಬೇಕು. ಇಡೀ ಜಗತ್ತನ್ನು ಪ್ರೀತಿಸಲಿಕ್ಕೆ ಮಾತು ನಾವು ಬಳಸ್ಕೊಳ್ತಿದ್ದೀವಿ ಅನ್ನೋದಾದರೆ ನಾವೊಂದಷ್ಟು ಭೌತಿಕವಾಗಿ ಬೆಳೆದಿದ್ದೀವಿ ಅಂತ ಅನ್ಕೊಳ್ಬೋದು. ಮಾತಿಗೆ ಆ ಥರದೊಂದು ಶಕ್ತಿ ಇದೆ. ಆ ಮಟ್ಟಿಗೆ ನಾವು ಬೆಳೆಸ್ಕೊಳ್ಳೋಣ ಅನ್ನೋದೇ ನನ್ನ ಅನಿಸಿಕೆ. ಖುಷಿ ಆಯ್ತು ಸರ್ ನಿಮ್ಮ ನೋಡಿ, ನಿಮ್ಮ ಜೊತೆ ಮಾತಾಡೋಕ್ಕೆ. ನಾನು ಬರೀ ಸಿನಿಮಾದಲ್ಲಿ ಆ ಥರ ನೋಡಿದ್ದು ಈ ಥರ ಮನೆಯಲ್ಲಿ ಇಷ್ಟೊಂದು ಬುಕ್ಸು, ಅದು ಬಿಟ್ಟರೆ ಇವತ್ತೇ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ತುಂಬ ಖುಷಿ ಆಯ್ತು ಸರ್.
ಇದು ಯಾವುದು ನಾವು ಸರಸ್ವತಿ ಅಂತೀವಿ ಅಂದರೆ, ಸರಸ್ವತಿ ಅನ್ನೋದೊಂದು ಜ್ಞಾನದ ಸಂಗಮ ರೂಪ ಅಷ್ಟೇ. ಅದು ಜ್ಞಾನ, ಪ್ರೀತಿ, ಅರಿವು, ಪ್ರಜ್ಞೆ, ಬೆಳಕು ಇದೆಲ್ಲದರ ಒಂದು ಸಾಂಕೇತಿಕ ರೂಪವನ್ನೇ ನಾವು ಸರಸ್ವತಿ ಅಂತ ಕರಿತಿದ್ದೀವಿ. ಪರಮ ಜಿನೇಂದ್ರವಾಣಿಯ ಸರಸ್ವತಿ ಬೇರದು ಪೆಣ್ಣಂ ರೂಪಂ ಧರಿಸಿ ನಿಂದುದೊಲಿತು ಅಂತ ಹೇಳ್ತಿದ್ದಾರೆ. ಯಾವುದು ನಮ್ಮ ನಾಲಿಗೆ ಮೇಲೆ ನೆಲೆಸಿದೆಯಲ್ಲ ಅದನ್ನು ಸರಸ್ವತಿ ಅಂತ ಕರಿತಿದ್ದೀವಿ. ಇದು ನಮ್ಮನ್ನು ಮೀರಿ ವಿಸ್ತರಿಸ್ಕೊಂಡಿದೆ ಅಂದರೆ ಇದು ಸರಸ್ವತಿಯ ಒಂದು ಬೇರೆಯಾದ ಮುಖ ಅಷ್ಟೆ, ಅಥವಾ ಇನ್ನೊಂದು ಮುಖ ಸರಸ್ವತಿದು. ಈ ಮೂಲಕ ಸರಸ್ವತಿನ ನಾವು ದಿನ ಪೂಜಿಸ್ಬೋದು. ಭಕ್ತಿನೋ, ಗೌರವವೋ, ಆರಾಧನೆಯೋ ಎಲ್ಲವೂ. ಹಾಗೆ ಇಂಥದ್ದೊಂದು ಸರಸ್ವತಿಯ ಮಡಿಲಲ್ಲಿ ನಾವು ಉಸಿರಾಡ್ತಿದ್ದೀವಿ, ನಾವು ಮಕ್ಕಳಾಗಿದ್ದೀವಿ, ನಾವು ಆಟ ಆಡ್ಕೊಳ್ತೀವಿ, ನಾವು ಬೆಳ್ಕೊಳ್ತಿದ್ದೀವಿ. ನಮಗೊಂದಷ್ಟು ಬೆಳಕನ್ನು ತಂದುಕೊಡ್ತಿದೆ, ನಮ್ಮ ನಡುವಿನ ಕತ್ತಲೆಯನ್ನು ಹೋಗಲಾಡಿಸುವಂಥದ್ದು ಅಂತ ಬೆಳಕು ನಮ್ಮನ್ನು ಆವರಿಸ್ಕೊಂಡಿದೆ ಅನ್ನೋ ಮಟ್ಟಕ್ಕೆ ನಾವು ಪುಣ್ಯವಂತರಷ್ಟೇ. ನಾವು ರೂಪಿಸ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಅದು ನಮ್ಮನ್ನು ರೂಪಿಸಿದೆ ಅನ್ನೋದೇ ಹೆಚ್ಚಿನ ಸತ್ಯ. ಈ ಕಾರಣಕ್ಕೋಸ್ಕರ ನಿಮ್ಮಂಥ ಒಂದಷ್ಟು ವ್ಯಕ್ತಿಗಳು, ಕವಿಗಳು, ಲೇಖಕರು, ಈ ನಾಡಿನ ಶ್ರೇಷ್ಠರು ಎಲ್ಲರೂ ಆ ಕಾರಣಕ್ಕೋಸ್ಕರ ಇಲ್ಲಿ ಬರ್ತಾರಲ್ಲ, ಅದು ನನ್ನ ಪಾಲಿನ ಪುಣ್ಯ. ಅದು ಈ ಮೂಲಕ ಒಂದಷ್ಟು ಇವತ್ತಿನ ಯುವ ಸಮುದಾಯವನ್ನು, ಮನಸ್ಸುಗಳನ್ನು ತಲುಪುವಂಥ ಸಾಧ್ಯತೆಯೂ ಆಗ್ತಿರಲ್ಲ. ಅದು ಒಂದೊಳ್ಳೆಯ ಬೆಳವಣಿಗೆ. ಕೇಳಿಸ್ಕೊಳ್ತಿರುವಂಥ ಎಲ್ಲರಿಗೂ, ಎಲ್ಲ ಕನ್ನಡದ ಮನಸ್ಸುಗಳಿಗೂ ಈ ಕನ್ನಡದ ಪ್ರೀತಿ, ಈ ಪುಸ್ತಕದ ಪ್ರೀತಿ, ಓದುವ ಪ್ರೀತಿ ಎಲ್ಲರನ್ನೂ ಆವರಿಸ್ಕೊಳ್ಳಿ, ಹಬ್ಬಿಕೊಳ್ಳಲಿ. ಬದುಕಿನ ಪೂರ್ತಿ ಈ ಪ್ರೀತಿಯೇ ತುಂಬಿಕೊಳ್ಳಲಿ. ಸಕಲವೂ ಒಳಿತಾಗಲಿ. ಎಲ್ಲರಿಗೂ ಧನ್ಯವಾದ.